ನಮಸ್ತೆ ಮೈ ಡಿಯರ್ ಬ್ಯೂಟಿಫುಲ್ ಸ್ಟೂಡೆಂಟ್ಸ್. ಐ ಹೋಪ್ ನೀವೆಲ್ಲ ಆರಾಮಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿಶ್ವಮೈತ್ರಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಹಾಗೆ ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಪ್ರಣಾಮಗಳು. ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಹಿಯರ್ ಇನ್ ದಿಸ್ ವಿಡಿಯೋ ಸಂಧಿಗಳು, ಅದರಲ್ಲೂ ಸಂಸ್ಕೃತ ಸಂಧಿಗಳನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಕನ್ನಡ ಸಂಧಿಗಳು ಕನ್ನಡ ಗ್ರಾಮರಲ್ಲಿ ಎಷ್ಟು ಸಂಧಿಗಳಿದೆ, ಸಂಧಿಗಳಂದರೆ ಏನು, ಅದರಲ್ಲಿ ಎಷ್ಟು ಭಾಗಗಳಿದೆ, ಸ್ವರಸಂಧಿ, ವ್ಯಂಜನ ಸಂಧಿ ಮತ್ತು ಕನ್ನಡದ ಸ್ವರಸಂಧಿ ವ್ಯಂಜನ ಸಂಧಿಗಳು ಯಾವ್ದ್ಯಾವುದು, ಕನ್ನಡದಲ್ಲಿ ಎಷ್ಟು ವ್ಯಂಜನ ಸಂಧಿಗಳಿದೆ, ಎಷ್ಟು ಸ್ವರ ಸಂಧಿಗಳಿದೆ, ಅದನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಇನ್ ಡೀಟೇಲ್ ಆಗಿ ನಾನು ತುಂಬ ಸರಳವಾಗಿ ಸುಲಭವಾಗಿ ನಿಮಗೆ ಅರ್ಥ ಆಗೋ ಹಾಗೆ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಇದೇ ವಿಡಿಯೋ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಯಾರು ಅದನ್ನು ನೋಡಿಲ್ವೋ ಅದನ್ನು ಫಸ್ಟ್ ನೋಡಿಬಿಟ್ಟು ಇದನ್ನು ನೋಡಿದ್ರೆ ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಓಕೆ, ಡೆಫಿನೆಟ್ಲಿ ಮೊದಲು ಆ ವಿಡಿಯೋ ನೋಡಿ, ಆಮೇಲೆ ದಯವಿಟ್ಟು ಇದನ್ನು ನೋಡಿ. ತುಂಬ ಸುಲಭವಾಗಿ ಸರಳವಾಗಿ ಬರೀ 5-6 ಎಕ್ಸಾಂಪಲ್ಸ್ ಅಲ್ಲ, ಸಾಕಷ್ಟು ಎಕ್ಸಾಂಪಲ್ಸನ್ನ ನಾನು ಕೊಟ್ಟಿದ್ದೀನಿ. ಅಂದರೆ ಒಂದು 20 ಮಟ್ಟ ಎಕ್ಸಾಂಪಲ್ಗಳನ್ನ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಬಟ್ ಈಗ ಈ ಸಂಸ್ಕೃತ ಸಂಧಿಗಳೇನದಾವಲ್ಲ, 8 ಸಂಧಿಗಳಿದೆ ಸಂಸ್ಕೃತದಲ್ಲಿ. ಅದರಲ್ಲಿ 4 ಸ್ವರ ಸಂಧಿ, 4 ವ್ಯಂಜನ ಸಂಧಿ ಅಂತ ಡಿವೈಡೇಷನ್ ಮಾಡ್ತೀವಿ. ಓಕೆ, ಅದರಲ್ಲಿ 4 ಸ್ವರ ಸಂಧಿ, 4 ವ್ಯಂಜನ ಸಂಧಿಗಳು ಅಂತ ಡಿವೈಡೇಷನ್ ಮಾಡಿದ್ದಾರೆ. ಅದನ್ನ ಇನ್ ಡೀಟೇಲಾಗಿ ಪ್ರತಿಯೊಂದಕ್ಕೂ ಎಲ್ಲ ಅಂದರೂ 25-30 ಶಬ್ದಗಳ ಉದಾಹರಣೆನ ನಿಮಗೆ ಬಿಡಿಸಿ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದೊಂದು ವಿಡಿಯೋ ನೀವು ನೋಡಿದ್ರೆ ಮತ್ತು ಇದ್ರದ್ದು ಕನ್ನಡ ಸಂಧಿಗಳದ್ದು ಇದೊಂದು 2 ವಿಡಿಯೋ ನೀವು ಪದೇ ನೋಡಿದ್ರೆ ಡೆಫಿನೆಟ್ಲಿ ಸಂಧಿಗಳ ಬಗ್ಗೆ ಯಾವುದೇ ಪ್ರಶ್ನೆ ಬಂದರೂ ನೀವು ಈಸಿಯಾಗಿ ಉತ್ತರ ಬರೀತೀರ. ಒಂದು ಅಂಕನೂ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅಷ್ಟು ಸುಲಭವಾಗಿ ನಾನು ಮಾಡ್ತಾ ಇದ್ದೀನಿ. ಯಾರು ನಮ್ಮ ಚಾನಲ್ನ ಹೊಸದಾಗಿ ಭೇಟಿ ಕೊಟ್ಟಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂತಹ ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂದರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ಮಹತ್ವಪೂರ್ಣವಾಗಿರುವಂತಹ ಮಾಹಿತಿ ನಿಮಗೆ ಒಂದು ಮಿಸ್ ಆಗಲ್ಲ. ವಿಡಿಯೋ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬಂದು ತಲುಪುತ್ತೆ, ಇಂಪಾರ್ಟೆಂಟ್ ನೋಟ್ಸು ಮಾಹಿತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಅದರ ಜೊತೆಗೆ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಿದೆ, ದಯವಿಟ್ಟು ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬನ್ನಿ ತಡ ಮಾಡದೆ ನೋಡೋಣ. ವಿಡಿಯೋನ ದಯವಿಟ್ಟು ಪರಿಪೂರ್ಣವಾಗಿ ನೋಡಿ, ಅಂದಾಗ ಮಾತ್ರ ನೀವು ಎಲ್ಲಿ ಕನ್ಫ್ಯೂಸ್ ಆಗಲ್ಲ. ಓಕೆನಾ, ಅರ್ಧಂಬರ್ಧ ನೋಡಬೇಡಿ. ಹಾಫ್ ನಾಲೆಜ್ ಇಸ್ ಆಲ್ವೇಸ್ ಡೇಂಜರ್ ಅಂತ ಹೇಳ್ತಾರೆ. ಓಕೆ, ಪರಿಪೂರ್ಣ ನೋಡಿ, ಅರ್ಥ ಆಗುತ್ತೆ. ಇಲ್ಲಿ ಸಂಧಿಗಳು, ಈ ಕ್ಲಾಸ್ ಕನ್ನಡ ಗ್ರಾಮರ್ ರಿಲೇಟೆಡ್ ಇರೋದು ಸಂಧಿಗಳು, ಕನ್ನಡ ಸಂಧಿಗಳು ಹಿಂದಿನ ಕ್ಲಾಸಲ್ಲಿ ಮಾಡಿದ್ದೀನಿ, ನೀವು ನೋಡಿ ಆ ವಿಡಿಯೋನ. ನಮ್ಮ ಚಾನಲ್ನಲ್ಲಿದೆ. ಸಂಸ್ಕೃತ ಸಂಧಿಗಳಲ್ಲಿ ಕೂಡ ನಾವು 2 ಭಾಗಗಳನ್ನು ಮಾಡಿದ್ದಾರೆ, ಒಂದು ಸ್ವರ ಸಂಧಿ ಮತ್ತೊಂದು ವ್ಯಂಜನ ಸಂಧಿ. ಇಲ್ಲಿ ಸ್ವರ ಸಂಧಿನೂ 4 ಇದೆ, ಇನ್ನು ವ್ಯಂಜನ ಸಂಧಿಗಳು 4 ಇದೆ. ಸ್ವರ ಸಂಧಿ ಯಾವ್ದ್ಯಾವ್ದು ಹಾಗಾದರೆ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಅನು ಸಂಧಿ. ಈ 4 ಸಂಸ್ಕೃತದ ಸಂಸ್ಕೃತದ ಸ್ವರ ಸಂಧಿಗಳು. ಇವು 4 ಏನದಾವಲ್ಲ, ಅನುನಾಸಿಕ, ಜಸ್ತ್ವ, ಶ್ಚುತ್ವ ಮತ್ತು ಶ್ಚುತ್ವ. ಈ 4 ಸಂಸ್ಕೃತ ವ್ಯಂಜನ ಸಂಧಿಗಳು. ನಿಮಗೆ ಸ್ವರಗಳು ವ್ಯಂಜನಗಳು ಅಂದ್ರೇನು ಅಂತ ಗೊತ್ತಿದೆ, ಹಿಂದಿನ ವಿಡಿಯೋ ತುಂಬ ಕ್ಲಿಯರ್ ಆಗಿದೆ, ನೋಡಿ ಅದನ್ನು ಕೂಡ. ಓಕೆ, ಇನ್ನು ಸವರ್ಣ ದೀರ್ಘ ಸಂಧಿ ಅಂದರೆ ಏನು, ಅದರ ಸೂತ್ರ ಏನು, ಓಕೆ, ವ್ಯಾಖ್ಯಾನ ಏನು, ಅದನ್ನು ಹೇಗೆ ನಾವು ತಿಳಿಬೇಕು ಅನ್ನೋದನ್ನು ಸರಳವಾಗಿ ನೋಡಿ. ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂದರೆ ಎಲ್ಲ ಸವರ್ಣಾಕ್ಷರಗಳು, ಅಂದರೆ ಆ, ಈ, ಉ ದೀರ್ಘಾಕ್ಷರಗಳು ಇಲ್ಲಿ ಬರ್ತಾವೆ, ನಿಮಗೆ ಗೊತ್ತಿರಲಿ. ನೋಡಿ, ಇಲ್ಲಿ ಸವರ್ಣಾಕ್ಷರಗಳು ಅಂತಂದರೆ ಯಾವ್ದ್ಯಾವ್ದು ಗೊತ್ತಾ? ಸವರ್ಣ ಅಂದರೆ ಆ, ಈ, ಉ, ಇವು ದೀರ್ಘವಾಗಿ ಇರ್ತಕ್ಕಂತಹ ಸ್ವರಗಳಿವು. ಓಕೆನಾ, ಇಲ್ಲಿ ಬರ್ತಾವೆ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಚರಣ ಪ್ಲಸ್ ಅಂಬುಜೆ ಚರಣಾಂಬುಜ, ಸಕಳ ಪ್ಲಸ್ ಆಚಾರ ಸಕಳಾಚಾರ್ಯ, ಜಿನ ಪ್ಲಸ್ ಆಲಯ ಜಿನಾಲಯ, ಚಂದ್ರ ಪ್ಲಸ್ ಅರ್ಕ ಚಂದ್ರಾರ್ಕ, ಶುಭ ಪ್ಲಸ್ ಆಶಯ ಶುಭಾಶಯ, ಮಹಾ ಪ್ಲಸ್ ಆತ್ಮ ಮಹಾತ್ಮ. ಓಕೆ, ಮಧುವಿನ ಪ್ಲಸ್ ಉನ್ನತಿ ಮಧೋನ್ನತಿ, ಕವಿ ಪ್ಲಸ್ ಇಂದ್ರ ಕವೀಂದ್ರ. ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ, ಇಲ್ಲಿ ನೀವು ಹೇಗೆ ಕಂಡುಹಿಡಿಬೇಕು ಅಂತಂದರೆ, ನಿಮಗೆ ಈಗಾಗಲೇ ಗೊತ್ತಿದೆ, ಮೊದಲ ಪದವನ್ನು ಪೂರ್ವ ಪದ ಅಂತೀವಿ ಬಿಡಿಸಿ ಬರೆದಾಗ, ಎರಡನೆಯ ಪದವನ್ನು ಉತ್ತರ ಪದ ಅಂತ ಕರಿತೀವಿ. ಇದು ಪೂರ್ವ ಪದ, ಇದು ಉತ್ತರ ಪದ, ಇದು ಕೂಡಿಸಿ ಬರೆದಾಗ ಸಂಧಿ ಕಾರ್ಯ ನಡೆದಿರುವಂಥದ್ದು. ಓಕೆ, ಇಲ್ಲಿ ನೋಡ್ರಿ, ಚರಣ ಪ್ಲಸ್ ಅಂಬುಜ. ಇಲ್ಲಿ ಚರಣ ಅಂತಿದ್ದಲ್ಲೇ ನೋಡ್ರಿ ಐತಿ ಸ್ವರ, ನ ಜೊತೆ ಇದೆ. ಇಲ್ಲಿ ನೋಡ್ರಿ, ಓಕೆ, ಇದೆ, ಇದೆ, ಎಲ್ಲ ಕಡೆ ನೋಡಿ ನಾನಿಲ್ಲಿ ಸ್ವರಗಳನ್ನ ಬಿಡಿಸಿದ್ದೀನಿ. ಪೂರ್ವ ಪದ, ಅವ್ರೇನು ಹೇಳಿದ್ದಾರೆ, ಪೂರ್ವ ಪದದ ಅಕ್ಷರ. ಓಕೆ, ಪೂರ್ವ ಪದದಲ್ಲಿ ಅಕ್ಷರ ದೀರ್ಘ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡ್ರಿ,
ಎಲ್ಲಿ ದೀರ್ಘ ಆಗುತ್ತೆ ನೋಡಿ, ಸಂಧಿ ಕಾರ್ಯ ನಡೆದಾಗ ಇಲ್ಲಿ ಪೂರ್ವ ಪದದಲ್ಲಿ ದೀರ್ಘ ಆಗುತ್ತಲ್ಲ, ಇದು ಪೂರ್ವ ಪದ, ಇದು ಉತ್ತರ ಪದ. ಮತ್ತು ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗೊತ್ತಿರಲಿ, ಏನಪ್ಪ ಅಂತಂದರೆ ಇಲ್ಲಿ ಆ ಇ ಉ ಅನ್ನುವಂತಹ ಅಕ್ಷರಗಳು ನೇರವಾಗಿ ಬರಲ್ಲ, ಅಂದರೆ ಇದೇ ಥರ ಬರಲ್ಲ, ಕಾಗುಣಿತಾಕ್ಷರದಲ್ಲಿ ಬರುತ್ತೆ. ಅಂದರೆ ಈ ಥರ ಆ ಅನ್ನೋದು ಈ ಥರ ಬರುತ್ತೆ, ಈ ಅನ್ನೋದು ಇದು ಈ ಥರ ದೀರ್ಘವಾಗಿ, ಇಲ್ಲಿ ಈ ಐತಲ್ಲ ದೀರ್ಘವಾಗಿ, ಹಂಗಿದು ದೀರ್ಘವಾಗಿ ಬರ್ತದೆ. ಉ ಅನ್ನುವಂಥದ್ದು ನೇರವಾಗಿ ಬರಲ್ಲ, ಇಲ್ಲಿ ಹೂ ಐತಲ್ಲ ದೊಡ್ಡ, ಇದು ನೇರವಾಗಿ ಬರಲ್ಲ, ಈ ಥರ ಕಾಗುಣಿತದಲ್ಲಿ ಬರ್ತದೆ. ಇಲ್ಲಿ ನೋಡಿ ಬೇಕಾದ್ರೆ ಇಲ್ಲಿ ನೋಡಿ ಕೂಡಿಸಿ ಬರೆದಾಗ, ಸಂಧಿ ಕಾರ್ಯ ನಡೆದಾಗ ಪೂರ್ವ ಪದದಲ್ಲಿ ನಾ ನಾ ಆ ಇದೆ ಅಲ್ವಾ, ದೀರ್ಘ ಸ್ವರ ಇದೆ. ಸಕಳಾಚಾರ್ಯ, ಸಕಳ ಪ್ಲಸ್ ಆಚಾರ್ಯ, ಸಕಳಾಚಾರ್ಯ, ಅಳ ಆ ಇದೆ ಅಲ್ವಾ ಪೂರ್ವ ಪದದಲ್ಲಿ, ಪೂರ್ವ ಪದದ ಕೊನೆಯಲ್ಲಿ, ಹೌದಿಲ್ಲ. ಜಿನ ಆ ನಾ ಜೊತೆ ಆ ಇದೆ. ಚಂದ್ರ ಇಲ್ಲಿ ದಾ ಜೊತೆ ಆ ಇದೆ. ಇಲ್ಲಿ ಶುಭಾಶಯ, ಶುಭ ಭಾ ಜೊತೆ ಆ ಇದೆ, ದೀರ್ಘ ಸ್ವರ ಅಲ್ವಾ. ಇಲ್ಲಿ ಮಹಾತ್ಮ, ಮಹಾ ಆ ಹಾ ಜೊತೆ ಆ ಇದೆ. ಅರ್ಥ ಆಗ್ತಿದೆ ಅಂದ್ಕೊಳ್ತಾನೆ. ಇದು ಮಧುನ್ನತಿ, ಮಧು ಪ್ಲಸ್ ಉನ್ನತಿ, ಮಧುನ್ನತಿ. ಇಲ್ಲಿ ನೋಡ್ರಿ ಹೂ ಅನ್ನುವಂಥದ್ದು ಇಲ್ಲಿ ಈ ಥರ ಇದೆ ನೋಡಿ, ನೇರವಾಗಿ ಬಂದಿಲ್ಲ, ದೂ ಜೊತೆಗೆ ಹೂ ಸೇರಿಕೊಂಡಿದೆ ಅಲ್ವಾ. ಈ ಥರ ಕಾಗುಣಿತ ರೂಪದಲ್ಲಿ ಬರುತ್ತೆ. ಇಲ್ಲೇ ದೊಡ್ಡ ಈ ನೋಡ್ರಿ, ಇಲ್ಲಿ ಕವೀಂದ್ರ ಈ ಇದು ಈ ಥರ ದೀರ್ಘ ರೂಪದಲ್ಲಿ ಬಂದಿದೆ, ದೊಡ್ಡ ಈ. ಓಕೆ, ನೇರವಾಗಿ ಈನೇ ಬಂದಿಲ್ಲ ಇಲ್ಲಿ, ಕವೀಂದ್ರ ಅಲ್ವಾ. ಸೊ ಈ ಥರ ಪೂರ್ವ ಪದದ ಕೊನೆಯಲ್ಲಿ ಏನಾಗ್ತದೆ ನಮಗೆ, ಪೂರ್ವ ಪದದ ಕೊನೆಯಲ್ಲಿ ಏನಾಕೈತಿ, ಸವರ್ಣಾಕ್ಷರಗಳು ದೀರ್ಘವಾಗಿ ಬರ್ತಾವು. ನೀವು ನೋಡಕತ್ತೀರಿ ಇಲ್ಲಿ ಬಂದಾವು, ಹೌದಾ. ಸೊ ಈ ಥರ ನೀವು ಫೈಂಡ್ ಔಟ್ ಮಾಡಬೇಕು. ಮತ್ತು ಇಲ್ಲಿ ಸ್ವರಗಳೇ ಇದೆ, ಪೂರ್ವ ಪದ ಉತ್ತರ ಪದ ಬಿಡಿಸಿ ಬರೆದಾಗ, ಪೂರ್ವ ಪದ ಉತ್ತರ ಪದ ಎರಡರಲ್ಲೂ ನೋಡಿ, ಪೂರ್ವ ಪದದ ಕೊನೆಗೆ ಉತ್ತರ ಪದದ ಮೊದಲಿಗೆ ಸ್ವರಗಳೇ ಇದೆ ಅಲ್ವಾ. ಇಲ್ಲೂ ಸ್ವರ, ಇಲ್ಲೂ ಸ್ವರಣ ಇದೆ, ಇಲ್ಲೂ ಸ್ವರ, ಇಲ್ಲಿ ಸ್ವರಣ ಇದೆ. ರೂಲ್ಸ್ ಏನಿತ್ತು ನಮಗೆ, ಸವರ್ಣ ದೀರ್ಘ ಸಂಧಿನಲ್ಲಿ ಅಂದರೆ ಸ್ವರಾಕ್ಷರಗಳಲ್ಲಿ, ಅದು ಕೂಡ ಸ್ವರ ಸಂಧಿನಲ್ಲಿ ಪೂರ್ವ ಪದ ಉತ್ತರ ಪದ ಎರಡು ಸ್ವರಗಳೇ ಇರಬೇಕು. ಓಕೆ, ಒಂದು ಕಡೆ ವ್ಯಂಜನ ಬಂದು ಒಂದು ಕಡೆ ಸ್ವರ ಬಂದ್ರೂ ಕೂಡ ಅದನ್ನು ನಾವು ವ್ಯಂಜನ ಸಂಧಿಗೆ ಸೇರಿಸ್ಬೇಕಾಗೈತಿ. ಎರಡೂ ಕಡೆ ಸ್ವರ ಬಂದಾಗ ಮಾತ್ರ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳಬೇಕಾಗತ್ತೆ. ಸಂಸ್ಕೃತದ ಸ್ವರ ಸಂಧಿಗಳಲ್ಲಿ ಇದು ಒಂದಾಗುತ್ತೆ. ಓಕೆ, ಬಹಳ ಇಂಪಾರ್ಟೆಂಟ್. ಓಕೆ, ನಿಮಗೆ ಇದನ್ನು ಇನ್ನೂ ಸುಲಭವಾಗಿ ಅರ್ಥ ಮಾಡಿಸ್ಲಿಕ್ಕೆ ನೋಡ್ರಿ, ಅ ಆ ಈ ಉ ಊ ರು ಎ ಐ ಓ ಔ ಅಂ ಅಹ ಇವು ಸ್ವರಗಳು ನಿಮಗೆ ಗೊತ್ತಿದೆ, ಸ್ವರಾಕ್ಷರಗಳು. ಈ ಮೇಲಿನ ಸ್ವರಗಳನ್ನು ಗಮನಿಸಿ. ಅಲ್ಲಿ ಅ ಆ ಈ ಉ ಈ ಆರು ಏನದವಲ್ಲ, ಇವು ಈ ಆರೂ ಅಕ್ಷರಗಳನ್ನು ಸವರ್ಣಾಕ್ಷರಗಳು ಅಂತ ಕರಿತೀವಿ. ಯಾಕಂದರೆ ಇದು ಆರುದ್ರದ್ದು ಉಚ್ಚಾರಣೆ, ಪ್ರೊನೌನ್ಸಿಯೇಷನ್ ಸೇಮ್ ಐತಿ. ಅ ಆ ಈ ಉ ಅಲ್ವಾ, ಪ್ರೊನೌನ್ಸಿಯೇಷನ್ ಸೇಮ್ ಐತಿ. ಬಟ್ ಒಂದಿಷ್ಟು ದೀರ್ಘವಾಗಿ ಹೇಳ್ತೀವಿ, ಜಾಸ್ತಿ ಉಸಿರು ತೊಗೊಂಡು, ಕೆಲವೊಂದಿಷ್ಟನ್ನ ಪಟ್ನ ಹೇಳ್ಬಿಡ್ತೀವಿ, ಅ ಆ ಈ. ಆದರೆ ಪ್ರೊನೌನ್ಸಿಯೇಷನ್ ಸೇಮ್ ಐತಿ, ಹೌದ್ರೆ. ಅದಕ್ಕೆ ಇವನು ಸ್ವರಾಕ್ಷರಗಳನ್ನು ಕರಿತೀವಿ. ಆದರೆ ಗೊತ್ತಿರಲಿ, ಇಲ್ಲಿ ಸವರ್ಣ ಅಕ್ಷರಗಳ ದೀರ್ಘವಾಗಿ ಬರೋದ್ರಿಂದ ಇದನ್ನು ನಾವು ಈ ಅಕ್ಷರಗಳ ದೀರ್ಘ ಅಂದ್ರೇನು, ಉಚ್ಚಾರಣೆ ಮಾಡಲಿಕ್ಕೆ ಜಾಸ್ತಿ ಸಮಯ ತಗೊಳುತ್ತೆ. ಪಟ್ನ ಹೇಳ್ತೀವಿ, ಆ ಅಂತ ಹೇಳುವಾಗ ಜಾಸ್ತಿ ಉಸಿರು ಬೇಕಾಗುತ್ತೆ ನಮಗೆ, ಮತ್ತು ಜಾಸ್ತಿ ಸ್ವಲ್ಪ 1-2 ಸೆಕೆಂಡ್ ಹೆಚ್ಚಿಗೆ ತೊಗೊಳ್ತದೆ. ಈ ಅಲ್ವಾ, ಈ ದೊಡ್ಡ ಈ ಹೇಳೋಕೆ ಜಾಸ್ತಿ ಟೈಮ್ ಬೇಕಾಗೈತೆ ನಮ್ಗೆ, ಹಾಗೆ ಅಲ್ವಾ. ಇಲ್ಲಿ ಇದು ಇಂಪಾರ್ಟೆಂಟ್ ಏನಂತಂದ್ರೆ, ಸವರ್ಣ ಅಕ್ಷರಗಳ ನೇರವಾಗಿ ಬರೋದಿಲ್ಲ, ಕಾಗುಣಿತ ರೂಪದಲ್ಲೇ ಬರ್ತೈತಿ. ಅದು ಇಂಪಾರ್ಟೆಂಟ್. ಆಗಲ್ಲ ನಾನು ನಿಮಗೆ ಹಿಂದೆ ತೋರ್ಸಿನ ಶಬ್ದಗಳ ಜೊತೆಗೆ. ಇನ್ನು ಈ ಕಾಗುಣಿತ ರೂಪ ಅಂದರೆ ಅದೇ ಇಲ್ಲಿ ಬರ್ದಿವಲ್ಲ, ಈ ಥರ ಬರ್ತದೆ. ಹೂ ಅನ್ನೋದು ಈ ಥರ ಕಾಗುಣಿತ ರೂಪದಲ್ಲಿ ಬರುತ್ತೆ. ಆ ಅನ್ನುವಂಥದ್ದು ಹಿಂಗೆ ಈ ಥರ ಬರ್ತದೆ, ವ್ಯಂಜನಾಕ್ಷರಗಳ ಜೊತೆ ಸೇರಿ ಈ ಥರ ಆಗಿರುತ್ತೆ. ಯಾವುದೂ ಈ ಸ್ವರಗಳು ನೇರವಾಗಿ ಬರಲ್ಲ. ಓಕೆ, ಈ ಎಕ್ಸಾಂಪಲ್ಸ್ ನೋಡ್ರಿ. ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ ಕಾಣಿಸ್ತಿದೆಯಾ. ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ದೇವ ಪ್ಲಸ್ ಅಸುರ, ದೇವಾಸುರ. ಕವಿ ಪ್ಲಸ್ ಇಂದ್ರ, ಕವೀಂದ್ರ. ಗುರು ಪ್ಲಸ್ ಉಪದೇಶ, ಗುರುಪದೇಶ. ವಧು ಪ್ಲಸ್ ಉಪದೇಶ, ವಧೂಪದೇಶ. ಲಕ್ಷ್ಮಿ ಪ್ಲಸ್ ಈಶ, ಲಕ್ಷ್ಮೀಶ. ಓಕೆ, ಇನ್ನು ಕೃತ ಪ್ಲಸ್ ಅರ್ಥ, ಕೃತಾರ್ಥ. ಓಕೆ, ಕಾಣಿಸ್ತಿದೆ ನಿಮಗೆ ಕ್ಲಿಯರ್ ಆಗಿ ವಿಡಿಯೋ ಅಲ್ವಾ. ಸೊ ನೋಡಿ, ಈ ಥರ ಎಲ್ಲ ಬರುತ್ತದು. ಓಕೆನಾ. ಸೊ ಇಲ್ಲಿ ಬೇಕಾದ್ರೆ ನೀವು ಪದಗಳನ್ನು ಬಿಡಿಸಿ ನೋಡ್ಬೋದು. ವಿದ್ಯಾ, ದ್ಯಾ ಆ ಇದೆ, ಆ ಇದೆ, ದಾದ ಜೊತೆಗೇನೆ ಆ ಇದೆ, ಇಲ್ಲಿ ಅ ಇದೆ, ಸ್ವರ ಇದೆ ಅಲ್ವಾ. ನೋಡಿ, ಇಲ್ಲೆಲ್ಲ ಪೂರ್ವ ಪದ ಉತ್ತರ ಪದದ ಕೊನೆಯಲ್ಲಿ ನೋಡ್ರಿ, ಇದು ಪೂರ್ವ ಪದ. ಪೂರ್ವ ಪದದ ಕೊನೆಯಲ್ಲಿಯೂ ಸ್ವರ ಇದೆ ವ್ಯಂಜನಾಕ್ಷರದ ಜೊತೆಗೇನೆ. ಉತ್ತರ ಪದದ ಮೊದಲಿಗೂ ಎಲ್ಲ ಸ್ವರಗಳೇ ಇದೆ, ಹೌದಲ್ವಾ.
ಬಟ್ ಅದು ಸಂಧಿ ಕಾರ್ಯ ನಡೆದಾಗ ಇಲ್ಲಿ ನೋಡ್ರಿ ವಿದ್ಯಾಭ್ಯಾಸ, ದೇವಾಸುರ, ಕವೀಂದ್ರ, ಗುರುಪದೇಶ, ವಧುಪತಿ, ಲಕ್ಷ್ಮೀಶ, ಕೃತಾರ್ಥ. ನೋಡಿ ಸ್ವರಗಳು ಇಲ್ಲಿ ದಾ ಜೊತೆ ಸೇರ್ಕೊಂಡಿದೆ ಆ, ಇಲ್ಲಿ ವಾ ಜೊತೆ ಆ ಇದೆ, ಇಲ್ಲಿ ಕವಿ ನೋಡಿ ನೇರವಾಗಿ ಬಂದಿಲ್ಲ, ಅ ಆ ಇ ಉ ಇವೆಲ್ಲ ನೇರವಾಗಿ ಬಂದಿಲ್ಲ ನೋಡಿ, ಕಾಗುಣಿತ ರೂಪದಲ್ಲಿ ಅದಾವಲ್ಲ ಇಲ್ಲಿ ಇಲ್ಲೇ ರೂ, ವಧು, ಧೂ ನೋಡ್ರಿ ದೊಡ್ಡ ಉ ಇಲ್ಲಿ ಈ ಥರ ಕಾಗುಣಿತ ರೂಪದಲ್ಲಿ ಬಂದದ, ಇಲ್ಲಿ ಕಾಣಿಸ್ತದೆ ಅಲ್ವಾ, ಇಲ್ಲಿ ಈ ಥರ ಬಂದದ. ಓಕೆ, ಇನ್ನು ಲಕ್ಷ್ಮೀಶ ನೋಡಿ, ಲಕ್ಷ್ಮಿ ಪ್ಲಸ್ ಈಶ ಲಕ್ಷ್ಮೀಶ, ಇಲ್ಲಿ ನೋಡಿ ಈ ಅನ್ನುವಂಥದ್ದು ದೊಡ್ಡ ಈ ಸ್ವರ ಇಲ್ಲಿ ಈ ಥರ ರೂಪದಲ್ಲಿ ಬಂದಿದೆ, ನೇರವಾಗಿ ಬಂದಿಲ್ಲ. ಇನ್ನು ಕೃತಾರ್ಥ ತಾ ನೋಡಿ, ತಾ ಜೊತೆ ಆ ಇದೆ, ಈ ಥರ ಕಾಗುಣಿತ ರೂಪದಲ್ಲಿ ಬಂದಿದೆ. ಓಕೆ, ಸೊ ಇದನ್ನೇ ನಾವು ಈ ಥರ ಟ್ರಿಕ್ಗಳ ಮೂಲಕ ಕಂಡುಹಿಡಬೇಕು. ನಿಮಗೆ ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸ್ ಹೇಳೋದಾದರೆ ನೋಡಿ, ಇಲ್ಲಿ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಇದೆ. ಶಚಿ ಪ್ಲಸ್ ಇಂದ್ರ ಶಚೀಂದ್ರ, ಬಹು ಪ್ಲಸ್ ಉದಕ ಬಹುದಕ, ಸತಿ ಪ್ಲಸ್ ಈಶ ಸತೀಶ, ಉಪ ಪ್ಲಸ್ ಆಹಾರ ಉಪಹಾರ, ರವಿ ಪ್ಲಸ್ ಇಂದ್ರ ರವೀಂದ್ರ, ದೇವ ಪ್ಲಸ್ ಆಲಯ ದೇವಾಲಯ, ಮಹಾ ಪ್ಲಸ್ ಆತ್ಮ ಮಹಾತ್ಮ, ಗಿರಿ ಪ್ಲಸ್ ಇಂದ್ರ ಗಿರೀಂದ್ರ, ಅಲ್ಪ ಪ್ಲಸ್ ಅಕ್ಷರ ಅಲ್ಪಾಕ್ಷರ, ಮುನಿ ಪ್ಲಸ್ ಇಂದ್ರ ಮುನೀಂದ್ರ, ವಿದ್ಯೆ ಪ್ಲಸ್ ಅರ್ಜನೆ ವಿದ್ಯಾರ್ಜನೆ. ಹೌದಾ, ರಾಕ್ಷಸ ಪ್ಲಸ್ ಅಧಿಪತಿ ರಾಕ್ಷಸಾಧಿಪತಿ, ಸೀತಾ ಪ್ಲಸ್ ಅನ್ವೇಷಣೆ ಸೀತಾನ್ವೇಷಣೆ. ನೋಡಿ ಇಲ್ಲೆಲ್ಲ ಏನಾಗಿದೆ ಅಂದರೆ ಕೂಡಿಸಿ ಬರೆದಾಗ ಪೂರ್ವ ಪದ ಉತ್ತರ ಪದ ಎರಡೂ ಪದಗಳು ನಿಮಗಿದು ಗೊತ್ತಿರಲಿ ಸಂಸ್ಕೃತ ಪದಗಳೇ ಆಗಿವೆ. ಇದು ಈಗ ನಿಮಗೆ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳು ಇದರಲ್ಲಿ ಜಾಸ್ತಿ ಇದೆ, ಒಂದು 35 ತೊಗೊಂಡೇನು ನಾನು ನಿಮಗೆ, ಯಾಕಂದರೆ ಪೂರ್ತಿ ಪರ್ಫೆಕ್ಟ್ ಆಗಬೇಕು ಅಂತ. ಓಕೆ, ಇಲ್ಲಿ ಪೂರ್ವ ಪದ ಉತ್ತರ ಪದ ಎರಡು ಪದಗಳು ಸಂಸ್ಕೃತ ಪದಗಳೇ ಆಗಿರುತ್ತೆ, ಮತ್ತು ಎರಡರಲ್ಲೂ ಸ್ವರಗಳೇ ಇರುತ್ತೆ, ಪೂರ್ವ ಪದದ ಕೊನೆಯಲ್ಲಿ ಉತ್ತರ ಪದದ ಆದಿಯಲ್ಲಿ. ಓಕೆ, ಇಲ್ಲಿ ಎರಡು ಕಡೆಯೂ ಸ್ವರಣ ಇದೆ ನೋಡಿ, ಸೀತಾ ತಾ ಜೊತೆ ಅ ಇದೆ, ಸ ಜೊತೆ ಅ ಇದೆ, ದ್ಯ ಜೊತೆ ಅ ಇದೆ, ಮುನಿ ನೀ ಜೊತೆ ಈ ಇದೆ, ಅಲ್ಪ ಅ ಇದೆ, ಗಿರಿ ರೀ ಜೊತೆನೆ ಈ ಇದೆ, ಮಹಾ ಹಾ ಜೊತೆಗೆ ಆ ಇದೆ, ದೇವ ವ ಜೊತೆಗೇನೆ ಅ ಇದೆ. ಸೊ ಈ ಥರ ಇಲ್ಲಂತೂ ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ, ಪೂರ್ವ ಉತ್ತರ ಪದದ ಆದಿಯಲ್ಲಿ ನೋಡಿ ಈ ಆ ಈ ಅ ಈ ಆ ಈ ಅಲ್ವಾ ಸ್ವರಗಳೇ ಇದೆ. ಇನ್ನು ನೋಡಿ ಸಂಧಿ ಕಾರ್ಯ ನಡೆದಾಗ ಇಲ್ಲಿ ನೋಡಿ ಅದು ನೇರವಾಗಿ ಬರಲ್ಲ, ಕಾಗುಣಿತ ರೂಪದಲ್ಲಿ ಬರುತ್ತೆ ಅಂತ ಹೇಳಿದೆ. ಇಲ್ಲಿ ನೋಡಿ ಈ ಅನ್ನುವಂಥದ್ದು ಈ ಥರ ಪೂರ್ವ ಪದದ ಕೊನೆಯಲ್ಲಿ ಈ ಥರ ಬಂದಿದೆ, ಪೂರ್ವ ಪದದ ಕೊನೆಯಲ್ಲಿ ವಾ, ದೇವಾಲಯ ವಾ ಅನ್ನುವಂಥದ್ರಲ್ಲೇ ಆ ಇದೆ, ಮಹಾತ್ಮ ಹಾ ಅನ್ನುವಂಥಲ್ಲೇ ಆ ಇದೆ, ರವೀಂದ್ರ ಈ ನೋಡಿ ಇಲ್ಲಿ ಈ ಥರ ಸ್ವರದ ರೂಪದ ಈ ಥರ ಕಾಗುಣಿತದಲ್ಲಿ ಬಂದೈತಿ, ಅಲ್ಪಾಕ್ಷರ ಅಲ್ಪ ಅಲ್ಪ ಅಲ್ವಾ, ಇಲ್ಲಿ ನೋಡ್ರಿ ಅಲ್ಪಾಕ್ಷರ ನೋಡಿ ಈ ಥರ ಲಾದಲ್ಲೇ ಆ ಇದೆ, ಮುನಿ ಈ ದೊಡ್ಡ ಈ ನೋಡ್ರಿ ಇಲ್ಲಿ ಈ ಥರ ಬಂದಿದೆ ಕಾಗುಣಿತದಲ್ಲಿ, ವಿದ್ಯಾರ್ಜನೆ ದ್ಯಾ ಆ ಇಲ್ಲಿ ಬಂದಿದೆ. ಓಕೆ, ಇನ್ನು ರಾಕ್ಷಸಾಧಿಪತಿ ನೋಡಿ ಇಲ್ಲಿ ನಾ ಸಿಲಿ ಅಂಡರ್ಲೈನ್ ಮಾಡಿ ನೋಡ್ರಿ, ಅಲ್ಲೆಲ್ಲ ನಿಮಗೆ ಸಂಧಿ ಕಾರ್ಯ ನಡೆದೈತಿ, ಪೂರ್ವ ಪದದ ಕೊನೆಯಲ್ಲಿ ಏನೈತಿ ಸ್ವರಾಕ್ಷರಗಳು ದೀರ್ಘವಾಗಿ ಬಂದದ್ದನ್ನು ನಾವು ನೋಡ್ತೀವಿ. ಅದು ನೇರವಾಗಿ ಬಂದಿಲ್ಲ, ಕಾಗುಣಿತ ರೂಪದಲ್ಲಿ ವ್ಯಂಜನಾಕ್ಷರಗಳ ಜೊತೆ ಸೇರಿ ಕಾಗುಣಿತ ರೂಪದಲ್ಲಿ ಬಂದಿರುತ್ತೆ. ಓಕೆ, ಇನ್ನು ಸಂಸ್ಕೃತದ ಎರಡನೆಯ ಸ್ವರಸಂಧಿ ಅಂತಂದರೆ ಅದು ಗುಣಸಂಧಿ. ಸಂಸ್ಕೃತದ ಎರಡನೆಯ ಸ್ವರಸಂಧಿ ಓ ಎ ಓ ಅರ್ ಅನ್ನುವಂಥದ್ದು ಇಲ್ಲಿ ಬರುತ್ತೆ, ಇದನ್ನು ಕಂಡುಹಿಡಿಬೇಕು. ಬಟ್ ಅದು ಹೆಂಗೆ ಬರ್ತದ್ರಿ, ನೇರವಾಗಿ ಬರಂಗಿಲ್ಲ, ಏನು ಕಾಗುಣಿತ ರೂಪದಲ್ಲಿ ಈ ಥರ ಬರುತ್ತೆ, ಈ ಥರ ಇಲ್ಲಿ ನೋಡಿ ಕಾಗುಣಿತ ರೂಪದಲ್ಲಿ ಸ್ವರಗಳ ವ್ಯಂಜನಗಳ ಜೊತೆ ಸೇರಿ ಕಾಗುಣಿತ ರೂಪದಲ್ಲಿ ಸ್ವರಗಳು ಬರುತ್ತೆ. ಎ ಅನ್ನುವಂಥದ್ದು ಈ ಥರ ಬರುತ್ತೆ, ಓ ಅನ್ನುವಂಥದ್ದು ಈ ಥರ ಬರುತ್ತೆ, ಅರ್ ಅನ್ನುವಂಥದ್ದು ಈ ಥರ ಕನ್ನಡದ 9 ಅಂಕಿ ಆ ಥರ ಬರ್ತೈತಿ. ಇನ್ನು ಗುಣಸಂಧಿಯು ಸಂಸ್ಕೃತದ ಸ್ವರಸಂಧಿ, ಇದು ನಿಮಗೆ ಡೌಟ್ ಇಲ್ಲ. ಓಕೆ, ಸಂಸ್ಕೃತದ ಸ್ವರಸಂಧಿಗಳಲ್ಲಿ ಗುಣಸಂಧಿಯು ಕೂಡ ಒಂದು. ಇಲ್ಲಿ ಮೇಲಿನ ಶಬ್ದಗಳು ನೇರವಾಗಿ ಬರೋದಿಲ್ಲ, ಕಾಗುಣಿತ ರೂಪದಲ್ಲಿ ಬರ್ತಾವೆ, ನಿಮಗೆ ಗೊತ್ತೈತಿ, ಈಗಾಗಲೇ ಹೇಳೀನಿ. ಮತ್ತು ಸಂಧಿ ಕಾರ್ಯ ನಡೆಯುವಾಗ ವ್ಯಂಜನಾಕ್ಷರದ ಜೊತೆಗೆ ಸ್ವರಗಳಿರೋದ್ರಿಂದ ನಾವು ಅದನ್ನು ಗಮನ ಇಟ್ಟು ನೋಡಬೇಕಾಗ್ತೈತಿ. ಎಲ್ಲಿ ಗುಣಸಂಧಿನಲ್ಲಿ ಸಂಧಿ ಕಾರ್ಯ ನಡೆದಾಗ ವ್ಯಂಜನಾಕ್ಷರದ ಜೊತೆಗೆ ಸ್ವರಗಳಿರೋದನ್ನು ನಾವು ಗಮನಿಸಬೇಕು. ಆದರೂ ಕೂಡ ಇದು ಸ್ವರಸಂಧಿ ಸಂಸ್ಕೃತದಲ್ಲಿ ಕಾರಣ, ಯಾಕಂದರೆ ಪೂರ್ವ ಪದ ಮತ್ತು ಉತ್ತರ ಪದಗಳಲ್ಲಿ ಸ್ವರ ಇರೋದ್ರಿಂದ ನಾವು ಇದನ್ನು ಸ್ವರಸಂಧಿ, ಸಂಸ್ಕೃತದ ಸ್ವರಸಂಧಿ ಅಂತಾನೆ ಕರಿತೀವಿ. ಈಗಿಲ್ಲೇ ಒಂದಿಷ್ಟು ಎಕ್ಸಾಂಪಲ್ಸ್ ನೋಡ್ರಿ, ಜನ್ಮ ಪ್ಲಸ್ ಉತ್ಸವ ಜನ್ಮೋತ್ಸವ, ದೇವ ಪ್ಲಸ್ ಋಷಿ ದೇವರ್ಷಿ, ರಮಾ ಪ್ಲಸ್ ಈಶ ರಮೇಶ,
ಮಹಾ ಪ್ಲಸ್ ಉನ್ನತ ಮಹೋನ್ನತ, ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ, ದೇವ ಪ್ಲಸ್ ಈಶ ದೇವೇಶ, ನಿತ್ಯ ಪ್ಲಸ್ ಉತ್ಸವ ನಿತ್ಯೋತ್ಸವ, ಕಾರ್ತಿಕ ಪ್ಲಸ್ ಉತ್ತರ ಕಾರ್ತಿಕೋತ್ತರ, ಜ್ಞಾನ ಪ್ಲಸ್ ಈಶ್ವರ ಜ್ಞಾನೇಶ್ವರ, ವಿಜಯ ಪ್ಲಸ್ ಉತ್ಸವ ವಿಜಯೋತ್ಸವ. ಓಕೆ, ಸೊ ನಿಮಗೆ ಅರ್ಥ ಆಗ್ತಿದೆ ಕ್ಲಿಯರ್ ಆಗಿ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ನೋಡಿ ಸೂತ್ರದ ಪ್ರಕಾರ ಸರಿಯಾಗಿ ಇದೆಯಾ ಅಂತ ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ, ನಾ ಈಗ ಇಲ್ಲೇ ಬರೆದಿದ್ದೀನಿ. ಎರಡೂ ಪದಗಳು ಸಂಸ್ಕೃತ ಪದಗಳೇ ಇದೆ. ಪೂರ್ವ ಪದದ ಕೊನೆಯಲ್ಲಿ ಉತ್ತರ ಪದದ ಆದಿಯಲ್ಲಿ ಸ್ವರಾಕ್ಷರಗಳಿದೆ. ಸಂಧಿ ಕಾರ್ಯ ನಡೆದಾಗ ಅದೇ ಸ್ವರಾಕ್ಷರಗಳು ದೀರ್ಘವಾಗಿ ಬರ್ತದೆ. ಹೌದಾ, ವ್ಯಂಜನಗಳ ಜೊತೆಗೆ ದೀರ್ಘವಾಗಿ ಬರ್ತದೆ. ವ್ಯಂಜನಗಳ ಜೊತೆ ದೀರ್ಘವಾಗಿ ಬರ್ತದೆ. ಓಕೆ, ಸೊ ಇಲ್ಲೆಲ್ಲ ನಾನು ಮಾರ್ಕ್ ಮಾಡಿದ್ದೀನಿ ನೋಡ್ರಿ ಸೀಸ್ಲೆ. ಓಕೆ, ಸೊ ನೋಡ್ಕೊರಿ ಒಂದ್ಸತಿ. ಓಕೆ, ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ. ಇನ್ನು ವೃದ್ಧಿ ಸಂಧಿ ಬರುತ್ತೆ. ಓಕೆ, ವೃದ್ಧಿ ಸಂಧಿ ಅಂದರೆ ಐ ಮತ್ತು ಔ ಅಕ್ಷರಗಳು ಬರ್ತಾವಲ್ಲಿ, ಅದು ಕೂಡ ಸಂಧ್ಯಾಕ್ಷರಗಳನ್ನು ಅಂತ ಕರಿತೀವಿ ನಾವು. ಭೂಮಿಗೆ ಗಮನಕ್ಕೆ. ಓಕೆ, ನೆಕ್ಸ್ಟ್ ಇಲ್ಲಿ ಬರುವಂಥದ್ದು ಏನಂತಂದರೆ, ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಲಿಸನ್ ಕೇರ್ಫುಲಿ. ನೆಕ್ಸ್ಟ್ ವೃದ್ಧಿ ಸಂಧಿ. ಇದು ಸಂಸ್ಕೃತದ ಸ್ವರ ಸಂಧಿಗಳಲ್ಲಿ ಇದು ಕೂಡ ಒಂದು ಮೂರನೆಯ ಸಂಧಿ. ನೋಡಿ, ಈ ವೃದ್ಧಿ ಸಂಧಿನ ಹೇಗೆ ನಾವು ಕಂಡುಹಿಡಿಬೇಕು ಅಂತಂದರೆ, ಐ ಮತ್ತು ಔ ಅಕ್ಷರಗಳೇ ಬರುತ್ತೆ ಇಲ್ಲಿ. ಐ ಮತ್ತು ಔ ಅಕ್ಷರಗಳು ಎಲ್ಲೇ ಕಂಡ್ರೂ ಅದನ್ನು ನೀವು ವೃದ್ಧಿ ಸಂಧಿ ಅಂತ ಫೈಂಡ್ ಔಟ್ ಮಾಡ್ಬೋದು. ನಿಮಗೆ ಇನ್ನೊಂದು ಗೊತ್ತಿರಲಿ, ಈ ಅಕ್ಷರಗಳು ಕೂಡ ನೇರವಾಗಿ ಇದೇ ಥರ ಬರಲ್ಲ. ಸಂಯುಕ್ತಾಕ್ಷರಗಳಲ್ಲಿ ಗುಣಿತಾಕ್ಷರದಲ್ಲಿನೇ ಬರುತ್ತೆ. ಗುಣಿತಾಕ್ಷರಗಳಲ್ಲಿನೇ ಬರುತ್ತೆ ಇದು. ಓಕೆನಾ. ಇಲ್ಲಿ ಮೇಲಿನ ಅಕ್ಷರಗಳು ನಿಮಗೆ ಗೊತ್ತಿರಲಿ, ಇದು ಸಂಧ್ಯಾಕ್ಷರಗಳು ಅಂತ ಕರಿತೀವಿ ನಾವು ಇವನ್ನ. ಓಕೆ, ಐ ಮತ್ತು ಅವುಗಳನ್ನ ಸಂಧ್ಯಾಕ್ಷರಗಳು ಅಂತ ಕರಿತೀವಿ. ಇದು ಗುಣಿತಾಕ್ಷರ ರೂಪದಲ್ಲೇ ಬರ್ತದೆ. ಫಾರ್ ಎಕ್ಸಾಂಪಲ್ಸ್ ನೋಡ್ರಿ, ಏಕ ಪ್ಲಸ್ ಏಕ ಏಕೈಕ. ಓಕೆ, ನೋಡಿ ಇಲ್ಲಿ ಎ ಪ್ಲಸ್ ಐ ಎರಡು ಸೇರಿ ಅ ಪ್ಲಸ್ ಎ ಎರಡು ಸೇರಿ ಐ ಆಗಿದೆ. ಐ ಅ ಮತ್ತು ಎ ಎರಡು ಸೇರಿ ಐ ಆಗಿದೆ. ಇಲ್ಲಿ ಏಕೈಕ ಕೈ ಇಲ್ಲಿ ಕೈ ಜೊತೆ ಇದೆ, ಕೈ ಜೊತೆ ಐ ಸೇರಿಕೊಂಡಿದೆ ಅಲ್ವಾ. ಕೈ ಜೊತೆನೆ ಐ ಸೇರಿಕೊಂಡಿದೆ. ಅರ್ಥ ಆಗ್ತಿದೆ ನಿಮ್ಗೆ, ಇಲ್ಲಿ ಕಾಣಿಸ್ತಿದೆ ಅಲ್ವಾ. ಅಷ್ಟ ಪ್ಲಸ್ ಆಶ್ಚರ್ಯ ಅಷ್ಟೈಶ್ವರ್ಯ. ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ. ಅ ಮತ್ತು ಐ ಸೇರಿ ಐ ಆಗಿದೆ. ಇಲ್ಲಿ ವನ ಪ್ಲಸ್ ಔಷಧಿ ವನೌಷಧಿ. ಮಹಾ ಪ್ಲಸ್ ಔನ್ನತ. ಮಹಾ ಪ್ಲಸ್ ಔನ್ನತ್ಯ ಮಹೋನ್ನತ್ಯ. ಲೋಕ ಪ್ಲಸ್ ಏಕವೀರ ಲೋಕೈಕವೀರ. ಜನ ಪ್ಲಸ್ ಐಕ್ಯ ಜನೈಕ್ಯ. ನೋಡಿ, ಇಲ್ಲಿ ಪೂರ್ವ ಪದ ಉತ್ತರ ಪದ ಸಂಸ್ಕೃತ ಪದಗಳಿದೆ, ಮತ್ತು ಪೂರ್ವ ಪದ ಉತ್ತರ ಪದದಲ್ಲಿ ಸ್ವರಗಳೇ ಇದೆ ಅಲ್ವಾ. ಸ್ವರಾಕ್ಷರಗಳೇ ಇದೆ, ವ್ಯಂಜನಾಕ್ಷರಗಳಿಲ್ಲ ಅಲ್ವಾ. ಅದರಲ್ಲೇ ಅದು ಸೇರಿಕೊಂಡಿದೆ. ಓಕೆ, ಸೊ ಇಲ್ಲಿ ವ್ಯಂಜನಾಕ್ಷರಗಳ ಜೊತೆನೇ ಇದೆ ಸ್ವರಗಳು, ಆದರೆ ನೇರವಾಗಿ ಬಂದಿಲ್ಲ, ಗುಣಿತಾಕ್ಷರ ರೂಪದಲ್ಲಿ ಬಂದಿದೆ. ಹೌದಲ್ವಾ, ನೋಡ್ತಿದ್ದೀರಾ ನೀವು. ಸೊ ಈ ಥರ ಎಕ್ಸಾಂಪಲ್ಸ್ಗಳು ವೃದ್ಧಿ ಸಂಧಿಗೆ ನೀವು ತಿಳ್ಕೊಂಬಿಡ್ಬೇಕು. ಜಾಸ್ತಿ ಇದೇ ಥರನೇ ಬರುತ್ತೆ. ಐ ಮತ್ತು ಅವು ವೃದ್ಧಿ ಸಂಧಿ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಐ ಮತ್ತು ಅವು ಅಕ್ಷರಗಳು ಎಲ್ಲೇ ಕಂಡ್ರು ಅದನ್ನು ವೃದ್ಧಿ ಸಂಧಿ, ಸಂಸ್ಕೃತದ ಸ್ವರ ಸಂಧಿ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಓಕೆ, ಇನ್ನು ನೋಡಿ, ಸಂಸ್ಕೃತದ ಸ್ವರ ಸಂಧಿಗಳಲ್ಲಿ ಎನ್ ಸಂಧಿ ಕೂಡ ಒಂದು ಇದು ಕೊನೆ ಸಂಧಿ. ಓಕೆನಾ. 4 ಸಂಧಿಗಳು ಮುಗೀತದೆ. ಇದೊಂದು ಆತಂದ್ರೆ ಸಂಸ್ಕೃತದ ಸ್ವರ ಸಂಧಿಗಳಲ್ಲಿ ಎನ್ ಸಂಧಿ ಕೊನೆ ಸಂಧಿ. ನೋಡಿ, ಪೂರ್ವ ಪದದ ಅಂತ್ಯದಲ್ಲಿ ಈ ಉ ರುಗಳಿಗೆ ಅನ್ಯ ಸ್ವರಗಳು ಪರವಾದಾಗ ಈಗೆ ಯ ಬರ್ತದೆ. ಆಮೇಲೆ ಊಗೆ ವ ಬರ್ತದೆ, ರುಗೆ ರ ಬರ್ತದೆ. ನೋಡಿ, ಕನ್ಫ್ಯೂಸ್ ಆಗಬೇಡಿ ಮುದ್ದು ಮಕ್ಕಳೇ. ನೋಡಿ, ಇಲ್ಲಿ ಏನಾಗ್ತದೆ ಅಂತಂದರೆ, ಎನ್ ಸಂಧಿನಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ, ನಿಮ್ಗೆ ಈಗಾಗಲೇ ಗೊತ್ತಿದೆ ಪೂರ್ವ ಪದ ಉತ್ತರ ಪದ ಇದು. ಓಕೆ, ಇದು ಪೂರ್ವ ಪದ, ಇದು ಉತ್ತರ ಪದ, ಇದು ಕೂಡಿಸಿ ಬರೆದಾಗ, ಇದು ಸಂಧಿ ಕಾರ್ಯ ನಡೆದಾಗ ಈ ಥರ ಆಗುತ್ತೆ. ಓಕೆ, ಸೊ ನೋಡಿ, ಪೂರ್ವ ಪದ ಉತ್ತರ ಪದ, ಪೂರ್ವ ಪದದ ಅಂತ್ಯದಲ್ಲಿ ಅಂದರೆ ಕೊನೆಯಲ್ಲಿ ನಾವು ಯಾವಾಗಲೂ ಸಂಧಿ ಮಾಡಬೇಕಾದ್ರೆ ಪೂರ್ವ ಪದದ ಕೊನೆಯಲ್ಲಿ ಉತ್ತರ ಪದದ ಆದಿಯಲ್ಲಿ ಅಕ್ಷರಗಳನ್ನ ಮಾತ್ರ ಗಮನಿಸಬೇಕು, ಮತ್ತು ಯಾವುದನ್ನು ಗಮನಿಸಬಾರ್ದು. ಓಕೆ, ನೋಡಿ, ಪೂರ್ವ ಪದದ ಕೊನೆಯಲ್ಲಿ ಅತಿ ಕೊನೆಯ ಅಕ್ಷರ ಏನಿದೆ ತಿ ಇದೆ, ತಿ ಜೊತೆ ಇ ಇದೆ, ಸ್ವರ ಇದೆ ಅಲ್ವಾ. ಇಲ್ಲಿ ನೋಡಿ, ಪೂರ್ವ ಪದ ಉತ್ತರ ಪದದ ಆದಿಯಲ್ಲಿ ಉ ಅನ್ನುವಂತಹ ಸ್ವರ ಇದೆ. ಪೂರ್ವ ಪದದ ಅಂತ್ಯದಲ್ಲಿ ಇ ಇದೆ, ಉತ್ತರ ಪದದ ಆದಿಯಲ್ಲಿ ಉ ಇದೆ.
ಎರಡು ಸೇರಿ ಏನಾಗುತ್ತೆ ಅತ್ಯುಕ್ತಿ ಅಲ್ವಾ. ಅತ್ಯುಕ್ತಿ ನೋಡಿ ಅವ್ರ ಸೂತ್ರ ಏನು ಹೇಳಿದ್ದಾರೆ, ಈ ಮತ್ತು ಈ ಊ ರು ಇವು ಸ್ವರಗಳು ನಿಮಗೆ ಗೊತ್ತಿದೆ, ಇದು ಸವರ್ಣಾಕ್ಷರಗಳು ಸ್ವರಗಳು ಗೊತ್ತಿದೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ಈ ಇದು ಎರಡು ಈಗೆ ಯಕಾರ ಬರುತ್ತೆ, ಗೊತ್ತಿರಲಿ. ಇದು ಎರಡು ಈಗೆ ಬದಲಾಗಿ ಯಕಾರ ಬರ್ತದೆ. ಊಗೆ ಬದಲಾಗಿ ವಕಾರ ಆದೇಶವಾಗಿ ಬರುತ್ತೆ. ಯಕಾರ ಯಾವುದಕ್ಕೆ ಆದೇಶವಾಗಿ ಬರುತ್ತೆ, ಈಗೆ ಬಂದರೆ ವ ಅನ್ನುವಂತಹ ಅಕ್ಷರ ಉ ಮತ್ತು ಊಗಳಿಗೆ ಆದೇಶವಾಗಿ ಬರುತ್ತೆ. ಇನ್ನು ರೂಗೆ ರ ಅನ್ನುವಂತಹ ಅಕ್ಷರ ಆದೇಶವಾಗಿ ಬರುತ್ತೆ. ಆದರೆ ಈ ಎಲ್ಲ ಅಕ್ಷರಗಳು ನೇರವಾಗಿ ಬರಲ್ಲ, ಗುಣಿತಾಕ್ಷರ ರೂಪದಲ್ಲೇ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಸಣ್ಣಂಗೆ, ಇಲ್ಲಿ ನೋಡಿ ತೋರಿಸ್ತೀನಿ. ಅದೇ ಹಿಂದಿನ ಕ್ಲಾಸಲ್ಲೂ ನಾನು ಹೇಳಿದ್ದೀನಿ ಗುಣಿತಾಕ್ಷರ, ಓಕೆ ತೋರಿಸಿದ್ದೀನಿ ನಿಮಗೆ. ನೋಡಿ ಇಲ್ಲೇ ಯ ಅನ್ನುವಂಥದ್ದು ಹಿಂಗೆ ಮಂಗ್ಯಾನ್ ಬಾಲದ ರೂಪದಲ್ಲಿ ಬರುತ್ತೆ, ಓಕೆನಾ. ಇನ್ನು ರ ಅನ್ನುವಂತಹ ಅಕ್ಷರ ನೇರವಾಗಿ ರ ಬರಲ್ಲ, ಹಿಂಗೆ 9 ಕನ್ನಡ ಇರ್ತದಲ್ಲ, ಕನ್ನಡ 9 ಅಕ್ಷರ ಹಿಂಗೆ ಅರ್ಕಾವತ್ ರೂಪದಲ್ಲಿ ಬರ್ತದೆ ರೂಗೆ, ಓಕೆ. ಇನ್ನು ಕಾರನೂ ಕೂಡ ಒತ್ತಕ್ಷರದ ರೂಪದಲ್ಲೇ ಬರಬಹುದು, ಓಕೆನಾ. ಇಲ್ಲ ಅಂದರೆ ಆ ಅನ್ನುವಂಥದ್ದು ಈ ಥರ ಅರ್ಕಾವಳಿ ರೂಪ ಇದು ಈ ಥರ ಬರುತ್ತೆ ಗುಣಿತಾಕ್ಷರದ ರೂಪದಲ್ಲಿ. ಅಂದರೆ ಈಗ ನಾವು ತಾ ಅಂತ ಬರೆದ್ರೆ ಹಿಂಗೆ ಬರ್ತದಿಲ್ಲ, ಹಿಂಗೆ ಹಂಗೆ ಆ ಥರ ಹಿಂಗೆ ಗುಣಿತಾಕ್ಷರ ರೂಪದಲ್ಲಿ ಬರ್ತದೆ. ತಾ ಜೊತೆನೆ ಆ ಸೇರಿಕೊಂಡಿದೆ, ಈ ಥರದ ಗುಣಿತಾಕ್ಷರ ರೂಪದಲ್ಲಿನೇ ಅದು ಬರುವಂಥದ್ದು. ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೇನೆ, ಓಕೆನಾ. ಇಲ್ಲಿ ನೋಡ್ರಿ, ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ನೋಡಿ ಕೂಡಿಸಿ ಬರೆದಾಗ ಪೂರ್ವ ಪದದ ಅಂತ್ಯದಲ್ಲಿ ನೋಡಿ ಆ ಇಲ್ಲಿ ನೋಡಿ ರ ಒತ್ತಕ್ಷರ ಬಂತು, ಅರ್ಕಾವತ್ ಈ ಥರನೂ ಬರ್ಬೋದು 9 ಅಕ್ಷರ ನೀವು, ಮತ್ತು ಅದು ಈ ಥರನೂ ಬರ್ಬೋದು ರ ಅನ್ನುವಂಥದ್ದು ಒತ್ತಕ್ಷರ ಕಾಗುಣಿತರು ಇದ್ರ ರೂಪದಲ್ಲಿ, ಓಕೆನಾ. ಅದು ಕಾಗುಣಿತ ರೂಪದಲ್ಲಿ ಆ ಥರನೂ ಬರ್ಬೋದು, ಕನ್ನಡ 9 ಥರನೂ ಬರ್ಬೋದು ರ ಅನ್ನೋ ಅಕ್ಷರ ಒತ್ತಕ್ಷರ ಆಗಿ, ಓಕೆನಾ. ನೇರವಾಗಿ ಬರಲ್ಲ, ಅದು ರೂಗೆ ಬದಲಾಗಿ ಬರುತ್ತೆ, ಓಕೆ. ನಿಮ್ಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ ನಾನು ಇಲ್ಲಿ, ಓಕೆ. ಸೊ ಇಲ್ಲಿ ನೋಡ್ರಿ, ಇದು ಎನ್ ಸಂಧಿ. ಈ ಸೂತ್ರ ಮಾತ್ರ ಬಹಳ ಇಂಪಾರ್ಟೆಂಟನ್ನ, ಓಕೆ. ಪ್ಲೀಸ್ ಡೋಂಟ್ ಫಾರ್ಗೆಟ್ ದ್ಯಾಟ್, ಓಕೆ. ಸೂತ್ರಗಳನ್ನ ದಯವಿಟ್ಟು ಮರಿಬೇಡಿ, ಓಕೆನಾ. ಸೂತ್ರ ಏನಿದೆ ಎನ್ ಸಂಧಿದು, ಈಗೆ ವಕಾರ ಬರ್ತದೆ, ಊಗೆ ಏನಾಗುತ್ತೆ ಯಕಾರ ಆದೇಶವಾಗಿ ಬರ್ತದೆ. ಅದು ಎಲ್ಲಿ, ಪೂರ್ವ ಪದದ ಕೊನೆಯಲ್ಲಿ, ಓಕೆ. ಆಮೇಲೆ ರೂಗೆ ರ ಅನ್ನುವಂಥ ಒತ್ತಕ್ಷರ ಬರ್ತದೆ, ಅದು ನೇರವಾಗಿ ರನೇ ಬರಲ್ಲ, ರಕಾರ ಅದು ಅವೆಲ್ಲ ನೋಡಿ ಈ ಥರ ಗುಣಿತಾಕ್ಷರಗಳಾಗಿ ಬರ್ತದೆ, ಗುಣಿತಾಕ್ಷರಗಳ ರೂಪದಲ್ಲಿ ಬರ್ತದೆ, ಓಕೆ. ಇದು ಯಕಾರ, ಇದು ರಕಾರ, ಇದು ಕೂಡ ರಕಾರ, ಇದು ಆಕಾರ, ಇದು ಈ ಕಾರ ಹೇಗೆ ಬರ್ತದೆ ಗೊತ್ತಾ, ಸೊ ಈ ಥರ ಬರ್ತದೆ, ಈ ದೊಡ್ಡ ಈ ಕಾರ ಈ ಥರ ಆದೇಶವಾಗಿ ಬರುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಉದಾಹರಣೆಗಳನ್ನ ಇನ್ನೊಂದು ಸ್ವಲ್ಪ ನೋಡಿ. ಜಾತಿ ಪ್ಲಸ್ ಅತೀತ ಜಾತ್ಯಾತೀತ ನೋಡಿ, ಇಲ್ಲಿ ಯಕಾರ ಪೂರ್ವ ಪದದ ಕೊನೆಯಲ್ಲಿ ಬಂದತಲ್ಲ, ಓಕೆ. ಸಂಧಿ ಕಾರ್ಯ ನಡೆದಾಗ ಪೂರ್ವ ಪದ ಇದು ಉತ್ತರ ಪದ, ಓಕೆ. ಇದು ಪೂರ್ವ ಪದ, ಇದು ಉತ್ತರ ಪದ ನೋಡಿ. ಇಲ್ಲಿ ಮನ್ವಂತರ, ಮನು ಪ್ಲಸ್ ಅಂತರ ಮನ್ವಂತರ, ಓಕೆ. ಮನ್ವಂತರ ನೋಡಿ, ಪೂರ್ವ ಪದ ಯಾವುದಿಲ್ಲಿ ಮನ್ವಂತರ ನೋಡಿ. ನಕ ಒತ್ತಕ್ಷರ ವ ಬಂದದ, ಹೌದಲ್ವಾ. ವಕಾರ ಆದೇಶವಾಗಿ ಬಂದದಲ್ಲ, ಅದು ಯಾವುದಕ್ಕೆ ಊಗೆ, ಮನ್ವಂತರ. ಮನು ಇಲ್ಲಿ ಊ ಇದೆ, ಮನು ನೂದಲ್ಲಿ ಊ ಇದೆ, ಮನು ಅಂಥದ್ರಲ್ಲಿ ಊ ಇದೆ ನೋಡಿ. ಊಕಾರಕ್ಕೆ ವಕಾರ ಆದೇಶವಾಗಿ ಬಂದಿದೆ, ಓಕೆ. ಅರ್ಥ ಆಗ್ತಿದೆ ಅಲ್ವಾ, ಮನ್ವಂತರ, ಓಕೆ. ಇತಿ ಪ್ಲಸ್ ಆದಿ ಇತ್ಯಾದಿ ನೋಡಿ, ಇಲ್ಲಿ ಯಕಾರ ಆದೇಶವಾಗಿ ಬಂದಿದೆ. ಇಲ್ಲಿ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ, ತೂಕ ಯಕಾರ ಆದೇಶವಾಗಿ ಬಂದಿದೆ. ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ ನೋಡಿ, ಇಲ್ಲಿ ವಾ ಬಂದಿದೆ, ವಕಾರ ಆದೇಶವಾಗಿ ಬಂದಿದೆ ಊಗೆ. ಇಲ್ಲೇ ಗುರು ರೂದಲ್ಲೇ ಊ ಸ್ವರ ಇದೆ, ಇಲ್ಲಿ ವಾಕಾರ ಆದೇಶವಾಗಿ ಬಂದಿದೆ ವಕಾರ. ಮನು ಪ್ಲಸ್ ಆದಿ ಮನ್ವಾದಿ, ಕೋಟ್ಯಾಧೀಶ ಕೋಟೆ ಪ್ಲಸ್ ಅಧೀಶ, ಓಕೆ. ಸೊ ನೀವು ಇಲ್ಲೊಂದು ಇಂಪಾರ್ಟೆಂಟ್ ಏನಂತಂದರೆ, ಅದೇ ನಾನು ನಿಮಗೆ ಹೇಳಿದೆ ಈಗ ಗುಣಿತಾಕ್ಷರಗಳನ್ನ ತೋರಿಸ್ದೆ. ಇಲ್ಲಿ ಯಾವಾಗಲೂ ಯ ರ ಲ ವ ನೇರವಾಗಿ ಬರೋದಿಲ್ಲ ಈ ಅಕ್ಷರಗಳು. ಗುಣಿತಾಕ್ಷರ ರೂಪದಲ್ಲಿ ಯ ಮಂಗ್ಯಾನ್ ಬಾಲದ ರೂಪದಲ್ಲಿ ಬರ್ತದೆ, ರ ಅನ್ನುವಂಥದ್ದು ಹಿಂಗೆ ಅರ್ಕಾವತ್ತಲ್ಲಿ ಬರ್ತದೆ. ಇದು ಲ ಅನ್ನುವಂಥದ್ದು ಲದ ಒತ್ತಕ್ಷರ, ವ ಅನ್ನುವಂಥದ್ದು ವದ ಒತ್ತಕ್ಷರವಾಗಿ ಬರುತ್ತೆ. ಬಟ್ ಲ ಅನ್ನುವಂಥದ್ದು
ಒತ್ತಕ್ಷರವಾಗಿ ಎಲ್ಲಿ ಬರೋದು ಕಡಿಮೆ, ತುಂಬ ರೇರು. ಎಲ್ಲೂ ಒಂದು ಶಬ್ದನೂ ನನಗೆ ಸಿಗಲಿಲ್ಲ. ಹಾಗಾಗಿ ನಾನು ಮಿಕ್ಕಿದ್ದೆಲ್ಲ ಅದಕ್ಕೆ ಉದಾಹರಣೆ ತೊಗೊಂಡಿದ್ದೀನಿ. ಲ ಅನ್ನುವಂತಹ ಒತ್ತಕ್ಷರದ ಸಿಗಲಿಲ್ಲ ನನಗೆ. ನೋಟ್ಸ್ ಮಾಡಬೇಕಾದ್ರೆ ನಾನು ತುಂಬ ಹುಡುಕಿದೆ. ನಿಮಗೆ ಸಿಕ್ಕರೆ ನನಗೆ ಸ್ವಲ್ಪ ಕಮೆಂಟ್ ಮಾಡಿ, ಓಕೆನಾ? ಸೊ ಈ ಥರ ಒತ್ತಕ್ಷರ ರೂಪದಲ್ಲಿ ಬರ್ತದೆ. ಓಕೆ, ಇನ್ನು ಇಲ್ಲಿಗೆ ನೋಡಿ ಫ್ರೆಂಡ್ಸ್, ಸಂಸ್ಕೃತ ಪದದ ಸ್ವರ ಸಂಧಿಗಳೆಲ್ಲ ಮುಗಿದು. ಈಗ 4 ಸ್ವರ ಸಂಧಿ ಮುಗಿದು. ಈಗ ಸಂಸ್ಕೃತದ ವ್ಯಂಜನ ಸಂಧಿಗಳು 4 ಇದೆ, ನೋಡು ನಾವನಷ್ಟ. ಸೊ ಈಗ ವ್ಯಂಜನ ಸಂಧಿಗಳು ಸಂಸ್ಕೃತದ ವ್ಯಂಜನ ಸಂಧಿಗಳು 4 ಅದಾವು. ಈಗಾಗ ನೀವು ನೋಡಿರಿ. ಯಾವ್ದ್ಯಾವುದು? ಜಸ್ತ್ವ ಸಂಧಿ ಪೈಲಾದ್ ನೋಡೋಣ್ರಿ. ಪೂರ್ವ ಪದದ ಕೊನೆಯಲ್ಲಿರುವ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳ ಆದೇಶವಾಗಿ ಬರ್ತಾವೆ. ಗೊತ್ತಿರಲಿ, ಪೂರ್ವ ಪದ ಉತ್ತರ ಪದದಲ್ಲ ನೋಡ್ರಿ. ಪೂರ್ವ ಪದದಲ್ಲಿ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳೇನಾದರೂ ಆದೇಶವಾಗಿ ಬಂದರೆ ಅದು ಏನಾಗುತ್ತೆ? ಜಸ್ತ್ವ ಸಂಧಿಗೆ ಉದಾಹರಣೆ ಆಗುತ್ತೆ. ಅದೇ ಬಂದರೆ ಉತ್ತರ ಪದದಲ್ಲಿ ಬಂದರೆ ಯಾವುದಾಗುತ್ತೆ? ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದೇ ವಿಡಿಯೋ ಕೆಳಗಡೆ ನೀವು ನೋಡ್ಬೋದು. ಕನ್ನಡ ಸಂಧಿಗಳನ್ನು ಹೇಳುವಾಗ ನಾನು ಹೇಳಿದ್ದೀನಿ, ಬಹಳ ಸುಲಭವಾಗಿ ಹೇಳಿದ್ದೀನಿ. ಓಕೆ, ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಆಮೇಲೆ ಇದನ್ನು ನೋಡಿ, ಖಂಡಿತ ಅರ್ಥ ಆಗುತ್ತೆ ನಿಮಗೆ. ಓಕೆ, ಪ್ಲೀಸ್ ಎವ್ರಿಬಡಿ ಧ್ಯಾನಿಸೋಣ. ಪೂರ್ವ ಪದದ ಕೊನೆಯಲ್ಲಿ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳ ಆದೇಶವಾಗಿ ಬರ್ತಾವೆ ಜಸ್ತ್ವ ಸಂಧಿಗೆ. ಇಷ್ಟೇ ಟ್ರಿಕ್ಸ್ ನೆನ್ಪಿಟ್ಕೊಂಬಿಡಿ, ಓಕೆನಾ? ಓಕೆ, ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಇದು ಪೂರ್ವ ಪದ, ಇದು ಉತ್ತರ ಪದ. ಓಕೆ, ಕಾಣಿಸ್ತಿದೆ. ನಾ ಇಲ್ಲಿ ಸೀಸ್ಲೆ ಸ್ವಲ್ಪ ಡಿಮ್ ಇದೆ ಅನ್ಸುತ್ತೆ. ಇಲ್ಲಿ ಕ್ಲಿಯರ್ ಆಗಿ ಕಾಣೋ ಹಾಗೆ ಬರೆಯುವ. ಪೂರ್ವ, ಇದು ಪೂರ್ವ ಪದ, ಮತ್ತು ಇದು ಉತ್ತರ ಪದ. ಇದಕ್ಕೆ ನಾವೇನಂತೀವಿ? ಉತ್ತರ ಪದ ಅಂತ ಕರಿತೀವಿ. ಓಕೆ, ಗಾಟ್ ಇಟ್? ಇಲ್ಲಿ ನೋಡ್ರಿ, ವಾಕ್ ಪ್ಲಸ್ ದೇವಿ ವಾಗ್ದೇವಿ, ಅಚ್ ಪ್ಲಸ್ ಅಂತ ಅಜಂತ, ಷಟ್ ಪ್ಲಸ್ ಆನನ ಷಡಾನನ, ದಿಕ್ ಪ್ಲಸ್ ಅಂತ ದಿಗಂತ, ದಿಕ್ ಪ್ಲಸ್ ದರ್ಶನ ದಿಗ್ದರ್ಶನ, ಷಟ್ ಪ್ಲಸ್ ಅಂಗ ಷಡಾಂಗ, ಅಚ್ ಪ್ಲಸ್ ಅಂತ ಅಜಂತ. ನೋಡಿ, ಇಲ್ಲಿ ಕ ಚ ಟ ತ ಪಗಳಿಗೆ ಗಜಡ ದಬಗಳು ಬಂದಾವ ಆದೇಶವಾಗಿ. ಓಕೆ, ಇಲ್ಲಿ ನಿಮಗೆ ಮೊಬ್ಬದ, ನಾನು ಇಲ್ಲಿ ಇನ್ನೊಂದ್ಸಲ ಬರೆದು ತೋರಿಸ್ತೀನಿ. ವೇಟ್. ಓಕೆ, ಕ್ಲಿಯರಾಗಿ ಕಾಣಿಸ್ತಿದೆ ನಿಮಗೆ ಅಲ್ವಾ? ಸೊ ನೋಡಿ, ಇಲ್ಲಿ ನಾನು ಒಂಚೂರು ನಿಮ್ಗೆ ಈಗ ಬರೆದು ತೋರಿಸ್ತೀನಿ. ಇಲ್ಲಿ ಯಾವ ಥರ ಬರ್ತಾವಂತ ನೋಡ್ರಿ. ವಾಕ್ ಪ್ಲಸ್ ದೇವಿ ವಾಗ್ದೇವಿ. ಇಲ್ಲಿ ನೋಡ್ರಿ, ಕ್ಲಿಯರ್ ಆಗಿ ಇಲ್ಲೊಂದ್ಸಲ ನೋಡ್ಕೊಳ್ಳಿ. ನೀವೀಗ ಇಲ್ಲಿ ಏನಾಗ್ತದೆ? ಪೂರ್ವ ಪದದ ಕೊನೆಯಲ್ಲಿ ಕ ಚ ಟ ತ ಪಗಳದಾವುದು. ಕ ಚ ಟ ಕ ಕ ಟ ಚ ತ ತ ಕ ಕ ಕ ಅಲ್ವಾ? ಹೌದಾ? ಇಲ್ಲಿ ಕೂಡಿಸಿ ಬರ್ದಾಗ ಏನಾಗುತ್ತೆ ನೋಡ್ರಿ? ಕ ಇದ್ದದಕ್ಕೆ ಗ ಆದೇಶವಾಗಿ ಬಂದಿದೆ. ವಾಗ್ದೇವಿ ನೋಡ್ರಿ, ವಾಕ್ ಪ್ಲಸ್ ದೇವಿ ವಾಗ್ದೇವಿ. ಇಲ್ಲಿ ಏನಾಗೈತಿ? ಕ ಕ ಯಾವ್ದು ಬಂದತ್ರಿ? ಗ ಆದೇಶವಾಗಿ ಬಂದತಿ. ಪ್ಲಸ್ ಅಲ್ಲ, ಇದು ಆದೇಶ. ಇಲ್ಲಿ ಚದ ಬದಲಾಗಿ ಜ ಆದೇಶವಾಗಿ ಬಂದದ್ದು ನೋಡ್ರಿ. ಇಲ್ಲಿ ಚಕ್ ಬದಲಾಗಿ ಜ ಆದೇಶವಾಗಿ ಬಂದತಿ. ಇಲ್ಲಿ ಷಟ್ ಪ್ಲಸ್ ಆನನ ಷಡಾನನ. ನೋಡಿ, ಡ ಬಂದತಿ. ಟಕ್ ಏನು ಬಂದತಿ? ಡ ಆದೇಶವಾಗಿ ಬಂದತಿ. ಇಲ್ಲಿ ಕಕ್ ಏನು ಬಂದತಿ? ಗ ಬಂದತಿ. ಹೌದಾ? ಇಲ್ಲಿ ದಿಕ್ ಪ್ಲಸ್ ಅಂತ ದಿಗಂತ. ಇಲ್ಲಿ ಕಗೆ ಯಾವ್ದು ಬಂದಿದೆ? ಗ ಬಂದದ. ಓಕೆ, ಇಲ್ಲಿ ದಿಕ್ ಪ್ಲಸ್ ದರ್ಶನ ದಿಗ್ದರ್ಶನ. ಓಕೆ, ಇಲ್ಲಿ ನೋಡ್ರಿ, ಕಕ ಗ ಒತ್ತಕ್ಷರ ಬಂದತಿ, ದದು ಒತ್ತಕ್ಷರ ಇದೆ ಅದಕ್ಕೆ. ಆಮೇಲೆ ಟಕ್ ಷಟ್ ಪ್ಲಸ್ ಅಂಗ ಷಡಾಂಗ. ಇಲ್ಲಿ ಟಗೆ ಇಲ್ಲಿ ಕೂಡಿಸಿ ಬರ್ದಾಗ ಸಂಧಿ ಕಾರ್ಯ ನಡೆದಾಗ ಏನಾಗೈತಿ? ಡ ಅನ್ನುವಂಥದ್ದು ಬಂದತಿ. ಟಕ ಡ ಅನ್ನುವಂಥ ಪದ ಆದೇಶವಾಗಿ ಬಂದೈತಿ. ಕಾಣಕತ್ತೈತ್ರಿ? ಇಲ್ಲಿ ನೋಡ್ರಿ, ಅಚ್ ಪ್ಲಸ್ ಅಂತ ಅಜಂತ. ಇಲ್ಲಿ ಚಕ ಜ ಆದೇಶವಾಗಿ ಬಂದತಿ. ಇಲ್ಲಿ ಚ ಮತ್ತೆ ಜ. ಜಗತ್ ಪ್ಲಸ್ ಗುರು ಜಗದ್ಗುರು. ನೋಡಿ, ಇಲ್ಲಿ ದ ಬಂದತಿ. ತಕ ದ ಬಂದತಿ. ತಕ ದ ಬಂದತಿ. ಸತ್ ಪ್ಲಸ್ ಉದ್ಯೋಗ ಸದುದ್ಯೋಗ. ಓಕೆ, ಇಲ್ಲಿ ತಕ ದ ಬಂದತಿ. ವಾಕ್ ಪ್ಲಸ್ ದಾಳಿ ವಾಗ್ದಾಳಿ. ಕಗೆ ಗ ಬಂದದ. ಕ ಪ್ಲಸ್ ವಾಕ್ ಪ್ಲಸ್ ಅಧಿಪತಿ ವಾಕ್ ಪ್ಲಸ್ ಅದೀಪ ವಾಗದೀಪ ಅಲ್ವಾ? ಕಗೆ ದ ಬಂದತಿ. ವಾಕ್ ಪ್ಲಸ್ ಈಶ ವಾಗೀಶ. ವಾಕ್ ಪ್ಲಸ್ ಈಶ ವಾಗೀಶ. ಓಕೆ,
ಸೊ ವಾಗೀಶ ಇಲ್ಲಿ ಗ ಬಂದತಿ ಕ ಗ ಆದೇಶವಾಗಿ ಬಂದದ ಸಂಧಿ ಕಾರ್ಯ ನಡೆದಾಗ ಇಲ್ಲಿ ವಾಕ್ ಪ್ಲಸ್ ಭೂಷಣ ವಾಗ್ಭೂಷಣ ನೋಡ್ರಿ ಕ ಮತ್ತಿಲ್ಲಿ ಗು ಆದೇಶವಾಗಿ ಬಂದತಿ. ಅಚ್ ಪ್ಲಸ್ ವರ್ಣ ಅಜ್ವರ್ಣ ನೋಡ್ರಿ ಇಲ್ಲಿ ಜಕಾರ ಆದೇಶವಾಗಿ ಬಂದತಿ ಪೂರ್ವ ಪದದ ಕೊನೆಯಲ್ಲಿ. ಓಕೆ, ಕ ಚ ಟ ತ ಪಗಳಿಗೆ ಬದಲಾಗಿ ಸಂಧಿ ಕಾರ್ಯ ನಡೆದಾಗ ಗ ಜ ಡ ದ ಬಗಳು ಆದೇಶವಾಗಿ ಬರ್ತಾವು. ಏನೈತ್ರಿ ಜಸ್ವ ಸಂಧಿ ರೂಲ್ಸ? ಪೂರ್ವ ಪದದ ಕೊನೆಯಲ್ಲಿ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳ ಆದೇಶವಾಗಿ ಬರ್ತಾವು ಸಂಧಿ ಕಾರ್ಯ ನಡೆದಾಗ. ಓಕೆ, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ರೂಲ್ ಆಫ್ ದ ಜಸ್ವ ಸಂಧಿ. ಐ ಹೋಪ್ ಐ ಹೋಪ್ ಯು ಅಂಡರ್ಸ್ಟುಡ್ ಹಿಯರ್ ವಾಟ್ ಐ ಆಮ್ ಸೇಯಿಂಗ್ ನಾವು. ಓಕೆ, ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಇನ್ನು ನೀವು ಇದೇ ಥರ ಹೆಚ್ಚು ಉದಾಹರಣೆಗಳನ್ನ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಮತ್ತೆ ಸಪ್ರೇಟ್ ವಿಡಿಯೋಗಳನ್ನ ಮಾಡೋ ಪ್ರಯತ್ನ ಮಾಡ್ತೀನಿ ಒಂದೊಂದನ್ನೇ. ಓಕೆನಾ? ಸೊ ನೀವು ಹೆಚ್ಚು ಈ ಥರ ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆನಾ? ಓಕೆ, ಇಲ್ಲಿ ನೋಡ್ರಿ ತಗೆ ಇದು ಜಸ್ವ ಸಂಧಿಗೆ ಉದಾಹರಣೆಗಳಿದು. ಓಕೆ, ನಾನು ತುಂಬ ತಗೊಂಡಿದ್ದೀನಿ. ಓಕೆ, ಬಹಳಷ್ಟು ತಗೊಂಡಿದ್ದೀನಿ ನಿಮಗಿನ್ನೂ ಈಸಿ ಆಗಲಿ ಅಂತ. ತಗೆ ದ ಕಾರ ಬಂದಿರೋದು ಇದು ನೋಡ್ರಿ. ಸತ್ ಪ್ಲಸ್ ಆನಂದ ಸದಾನಂದ. ನೋಡ್ರಿ ಕ ಚ ಟ ತ ಪಗಳದಾವಲ್ಲ, ಪೂರ್ವ ಪದದಲ್ಲಿ ಇದೆಲ್ಲ ತ ಅಕ್ಷರ ಇದೆ. ತಗೆ ಬದಲಾಗಿ ದ ಕಾರ ಬಂದಿರುವಂಥದ್ದು ಸಂಧಿ ಕಾರ್ಯ ನಡೆದಾಗ. ನೋಡ್ರಿ ಇದು ಪೂರ್ವ ಪದ ಉತ್ತರ ಪದ ಸಂಧಿ ಕಾರ್ಯ ನಡೆದಾಗ ದ ಬಂದತ್ ನೋಡ್ರಿ. ಸತ್ ಪ್ಲಸ್ ಆನಂದ ಇಲ್ಲಿ ಏನೈತಿದೆ ಸದಾನಂದ ದ ಬಂದತಿ. ಸತ್ ಪ್ಲಸ್ ಉದ್ದೇಶ ಸದುದ್ದೇಶ ದ ಬಂದತಿ. ಸತ್ ಪ್ಲಸ್ ಉತ್ತರ ಸದುತ್ತರ ದ ಬಂದತಿ. ಚಿತ್ ಪ್ಲಸ್ ಆನಂದ ಚಿದಾನಂದ ತ ಬದಲಾಗಿ ದ ಬಂದತಿ. ಸತ್ ಪ್ಲಸ್ ಭಾವ ಸದ್ಭಾವ ತ ಬದಲಾಗಿ ದ ಬಂದತಿ. ಸತ್ ಪ್ಲಸ್ ಉದ್ಯೋಗ ಸದುದ್ಯೋಗ ದ ಬಂದತಿ. ಸತ್ ಪ್ಲಸ್ ಗುಣ ಸದ್ಗುಣ. ಸತ್ ಪ್ಲಸ್ ಏಕಚಿತ್ತ ತದೇಕಚಿತ್ತ. ಸತ್ ಪ್ಲಸ್ ವಿದ್ಯೆ ಸದ್ವಿದ್ಯೆ. ನೋಡ್ರಿ ತ ದ ಕಾರ ಬಂದತಿ ಆದೇಶವಾಗಿ. ಚಿತ್ ಪ್ಲಸ್ ಗಣ ಚಿದ್ಗಣ ದ ಬಂದತಿ ತ ಬದಲಾಗಿ. ಓಕೆ, ಈಶತ್ ಪ್ಲಸ್ ವಿಭೂತಿ ಈಶದ್ ವಿಭೂತಿ. ನೋಡ್ರಿ ತ ಬದಲಾಗಿ ದ ಬಂದತಿ. ತತ್ ಪ್ಲಸ್ ಯತ ತದ್ಯತ ದ ಬಂದತಿ ತ ಬದಲಾಗಿ. ಮಹತ್ ಪ್ಲಸ್ ಯಶ ಮಹದ್ದೇಶ. ಓಕೆ, ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಪಗೆ ಬದಲಾಗಿ ಬ ಕಾರಕ್ಕೆ ಉದಾಹರಣೆಗಳನ್ನ ಒಂದಿಷ್ಟು ತಗೊಂಡೇನೆ ನೋಡ್ರಿ. ನಿಮಗೆ ಎಕ್ಸಾಮಲ್ಲಿ ಯಾವುದೇ ಕೊಟ್ಟರು ಕನ್ಫ್ಯೂಸ್ ಆಗಬಾರ್ದು. ಇವೆಲ್ಲ ಎನ್ ಸಂಧಿಗೆ ನೋಡ್ರಿ. ಯಾವ ಕ್ಲಾಸಲ್ಲೂ ಇಷ್ಟು ಡೀಪಾಗಿ ಹೇಳಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನು ನಿಮಗೆ ಹೆಚ್ಚು ಉದಾಹರಣೆಗಳನ್ನ ಕೊಡ್ತಾ ಹೇಳ್ತಾ ಇದ್ದೀನಿ. ಅಪ್ ಪ್ಲಸ್ ಧಿ ಅಬ್ದಿ. ಅಪ್ ಪ್ಲಸ್ ಜ ಅಬ್ಜ. ಪಗೆ ಬದಲಾಗಿ ಬ ಕಾರ ಬರುವಂಥ ಇವೆಲ್ಲ ಎನ್ನ ಸಂಧಿಗೆ ಉದಾಹರಣೆ ನೋಡ್ರಿ. ಪೂರ್ವ ಪದದ ಕೊನೆಯಲ್ಲಿ ಪ ಇದೆ. ಸಂಧಿ ಕಾರ್ಯ ನಡೆದಾಗ ಅದೇ ಜಾಗದಲ್ಲೇ ಬ ಕಾರ ಆದೇಶವಾಗಿ ಬಂದತಿ. ಅಪ್ ಪ್ಲಸ್ ದ ಅಬ್ದ. ಅಪ್ ಪ್ಲಸ್ ಜಾತ ಅಬ್ಜಾತ. ಅಪ್ ಪ್ಲಸ್ ಅಂಶ ಅಬಂಶ. ಅಪ್ ಪ್ಲಸ್ ಬಿಂದು ಅಬಿಂದು. ಓಕೆ, ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಹೀಗೆ ಸಾಕಷ್ಟು ಉದಾಹರಣೆಗಳಿನ್ನೂ ಸಿಗುತ್ತೆ. ನೀವೇ ಸಾಕಷ್ಟು ಉದಾಹರಣೆಗಳನ್ನ ಹೆಚ್ಚು ಮಾಡಿ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬ ಇನ್ನೂ ಸುಲಭ ಆಗುತ್ತೆ ನಿಮಗೆ. ಓಕೆನಾ? ಇನ್ನು ನೆಕ್ಸ್ಟು ಅನುನಾಸಿಕ ಸಂಧಿ. ಇದು ಅನುನಾಸಿಕ ಸಂಧಿ ಸಂಸ್ಕೃತ ಪದದ ವ್ಯಂಜನ ಸಂಧಿ. ಓಕೆ, ಅನುನಾಸಿಕ ಸಂಧಿ ನೀವು ಕಂಡುಹಿಡಲಿಕ್ಕೆ ಬಹಳ ಈಸಿ. ಏನು ಗೊತ್ತಾ, ಅನುನಾಸಿಕ ಅಕ್ಷರಗಳು ಎಲ್ಲೇ ಕಂಡ್ರೂ ಅದು ನೀವು ಈಸಿಯಾಗಿ ಅನುನಾಸಿಕ ಅಕ್ಷರಗಳಂತ ಹೇಳ್ಬೋದು, ಅನುನಾಸಿಕ ಸಂಧಿ ಅಂತ. ಹೆಂಗಂದ್ರೆ ನೋಡ್ರಿ, ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಕ ಚ ಟ ತ ಪಗಳಿಗೆ ನ್ಯ ನ್ಯ ಇವೆಲ್ಲ ಮೂಗಿಂದ ಉಚ್ಚರಿಸುವಂತಹ ಅಕ್ಷರಗಳು, ಹೌದಿಲ್ಲ? ನ್ಯ ನ್ಯ ನ ನ ಮ. ಈ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರ್ತಾವೆ, ಪೂರ್ವ ಪದದಲ್ಲೇ ಬರುತ್ತೆ. ಕ ಚ ಟ ತ ಪಗಳಿಗೆ ಸಂಧಿ ಕಾರ್ಯ ನಡೆದಾಗ ಇವು ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರ್ತಾವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ನಾನು ಇಲ್ಲಿ ಒಂದಿಷ್ಟು ಉದಾಹರಣೆಗಳನ್ನ ನಿಮಗೆ ತಗೊಂಡಿದ್ದೇನೆ. ಓಕೆ ನೋಡಿ, ಷಟ್ ಪ್ಲಸ್ ಮಾಸ ಷಣ್ಮಾಸ. ಚಿತ್ ಪ್ಲಸ್ ಮೂಲ ಚಿನ್ಮೂಲ. ದಿಕ್ ಪ್ಲಸ್ ನಾಗ ದಿಗ್ನಾಗ. ವಾಕ್ ಪ್ಲಸ್ ಮಾಧುರ್ಯ ವಾಗ್ಮಾಧುರ್ಯ. ದಿಕ್ ಪ್ಲಸ್ ಮೂಢ ದಿಗ್ಮೂಢ. ವಾಕ್ ಪ್ಲಸ್ ಮೂಲ ವಾಗ್ಮೂಲ. ಷಟ್ ಪ್ಲಸ್ ಮುಖ ಷಣ್ಮುಖ. ಸತ್ ಪ್ಲಸ್ ಮಾನ ಸನ್ಮಾನ. ಚಿತ್ ಪ್ಲಸ್ ಮಯ ಚಿನ್ಮಯ. ಚಿತ್ ಪ್ಲಸ್ ಮೂಲ ಚಿನ್ಮೂಲ. ನೋಡ್ರಿ, ಪೂರ್ವ ಪದದ ಕೊನೆಯಲ್ಲಿ ಕ ಚ ಟ ತ ಪಗಳಿದೆ. ಸಂಧಿ ಕಾರ್ಯ ನಡೆದಾಗ ನೋಡ್ರಿ ಎಲ್ಲ ಅನುನಾಸಿಕ ಅದಾವಲ್ಲ,
ನಾ ನ ನ್ಯ 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 ನು ಅಲ್ವಾ. ನಾ ನ ಅನುನಾಸಿಕ ಅಕ್ಷರಗಳೇ ಇದೆ ಎಲ್ಲದರಲ್ಲೂ. ಇದ್ರ ಮೇಲೆ ನೀವೇನು ಗುರ್ತಿಡ್ಕೋಬೇಕು, ಇದೇ ಅನುನಾಸಿಕ ಸಂಧಿಗೆ ಉದಾಹರಣೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಇಲ್ಲಿ ನೋಡ್ರಿ, ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಇನ್ನೂ ಇಲ್ಲಿ ಇಷ್ಟಕೊಂಡು ನಾನು ಕೊಟ್ಟೇನೆ, ಉದಾಹರಣೆಗಳನ್ನ ಕೊಟ್ಟೀನಿ, ಕಾಣಿಸ್ತಿದೆ ನಿಮಗೆ ಅಲ್ವಾ. ಸೊ ನೋಡಿ, ಈ ಥರ ನೀವು ಇದನ್ನು ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬಹುದು. ಓಕೆ. ಸತ್ಮಾನ ಸನ್ಮಾನ, ಸತ್ ಪ್ಲಸ್ ಮಯ ಚಿತ್ ಪ್ಲಸ್ ಮಯ ಚಿನ್ಮಯ, ಚಿತ್ ಪ್ಲಸ್ ಮೂಲ ಚಿನ್ಮೂಲ, ಸತ್ ಪ್ಲಸ್ ಮನಿ ಸನ್ಮನಿ, ಸತ್ ಪ್ಲಸ್ ಮಯ ತನ್ಮಯ ತತ್ ಪ್ಲಸ್ ಮಯ ತನ್ಮಯ, ಉತ್ ಪ್ಲಸ್ ಮಾದ ಉನ್ಮಾದ, ಸತ್ ಪ್ಲಸ್ ಮಾರ್ಗ ಸನ್ಮಾರ್ಗ, ಜಗತ್ ಪ್ಲಸ್ ಮಾಯೆ ಜಗನ್ಮಾಯೆ. ನೋಡಿ, ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಸಂಸ್ಕೃತ ಪದಗಳೇ ಇದೆ. ಪೂರ್ವ ಪದದ ಕೊನೆಯಲ್ಲಿ ಕಚಟ ತಪಗಳಿದೆ. ಓಕೆ. ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲೇ ಇದೇ ಅನುನಾಸಿಕ ಅಕ್ಷರ ಸಂಧಿಗೆನ ಇಲ್ಲಿ ನೋಡ್ರಿ ಇನ್ನೊಂದಿಷ್ಟು ಉದಾಹರಣೆಗಳಿದೆ. ಓಕೆ ನೋಡಿ, ತತ್ ಪ್ಲಸ್ ನಿಮಿತ್ತ ತನ್ನಿಮಿತ್ತ, ಹೃತ್ ಪ್ಲಸ್ ಮಂದಿರ ಹೃಣ್ಮಂದಿರ, ವಿದ್ಯುತ್ ಪ್ಲಸ್ ಮಣಿ ವಿದ್ಯುನ್ಮಣಿ, ಜಗತ್ ಪ್ಲಸ್ ನಿಯಾಮಕ ಜಗನ್ನಿಯಾಮಕ, ವಿದ್ಯುತ್ ಪ್ಲಸ್ ಮಂಡಲಿ ವಿದ್ಯುನ್ಮಂಡಲಿ, ಜಗತ್ ಪ್ಲಸ್ ಮಾತಾ ಜಗನ್ಮಾತ, ಜಗತ್ ಪ್ಲಸ್ ಮೋಹನ ಜಗನ್ಮೋಹನ, ಭವತ್ ಪ್ಲಸ್ ನಾಮ ಭಗವನ್ನಾಮ ಭಗವತ್ ಪ್ಲಸ್ ನಾಮ ಭಗವನ್ನಾಮ, ಚಿತ್ ಪ್ಲಸ್ ಮೂರ್ತಿ ಚಿನ್ಮೂರ್ತಿ. ಓಕೆ. ಜಗತ್ ಪ್ಲಸ್ ಮಾತೆ ಜಗನ್ಮಾತೆ, ಹಸತ್ ಪ್ಲಸ್ ಮುಖ ಹಸನ್ಮುಖ, ಜಗತ್ ಪ್ಲಸ್ ನಾಥ ಜಗನ್ನಾಥ, ಜಗತ್ ಪ್ಲಸ್ ನಾಮ ಜಗನ್ನಾಮ, ಅಪ್ ಪ್ಲಸ್ ಮಯ ಅಮ್ಮಯ್ಯ, ಅಪ್ ಆಮೇಲೆ ಕಪ್ ಪ್ಲಸ್ ಮನಿ ಕಮ್ಮನಿ. ಓಕೆ. ಸೊ ಈ ಥರ ಅನುನಾಸಿಕ ಅಕ್ಷರಗಳು ಎಲ್ಲೇ ಕಂಡ್ರೂ ಅದನ್ನು ನೀವು ಅನುನಾಸಿಕ ಸಂಧಿ ಅಂತ ತಿಳ್ಕೋಬೇಕು. ಓಕೆನಾ. ಇದರಲ್ಲಿ ಭಾಳ ಈಸಿ, ಏನು ಕನ್ಫ್ಯೂಸಸ್ ಇಲ್ಲ. ಪೂರ್ವ ಪದದ ಕೊನೆಯಲ್ಲಿ ಸಂಧಿ ಕಾರ್ಯ ನಡೆದಾಗ ಕಚಟ ತಪಗಳ ಬದಲಾಗಿ ಏನು ಬರ್ತದೆ ಅಂತಂದ್ರೆ ಅನುನಾಸಿಕ ಅಕ್ಷರಗಳು ಬರ್ತಾವೆ. ಇನ್ನು ಸಂಸ್ಕೃತದ ವ್ಯಂಜನ ಸಂಧಿಗಳಲ್ಲಿ ಶ್ಚುತ್ವ ಸಂಧಿ ಒಂದು. ಓಕೆನಾ. ಈಗ 2 ಸಂಧಿಗಳು ಅದು ವ್ಯಂಜನಾಕ್ಷರಗಳದ್ದು. ಇದು ಶ್ಚುತ್ವ ಸಂಧಿಗೆ ಇದೊಂದು ಎಕ್ಸಾಂಪಲ್ ನೋಡ್ರಿ. ಓಕೆ. ಸೊ ಇನ್ನು ಅನುನಾಸಿಕ ಸಂಧಿ ಆಯ್ತಲ್ವ, ಜಸ್ತ್ವ ಸಂಧಿ ಆಯಿತು. ಈಗ ಶ್ಚುತ್ವ ಸಂಧಿ ಅಂತ ಸಂಸ್ಕೃತದ್ದು. ಓಕೆನಾ. ಪೂರ್ವ ಪದದ ಕೊನೆಯಲ್ಲಿ ಸಕಾರಕ್ಕೆ ಬದಲಾಗಿ ಶಕಾರ ಮತ್ತು ತಗೆ ಬದಲಾಗಿ ಥಗೆ ಬದಲಾಗಿ ಛ ಬರ್ತದೆ, ದಗೆ ಬದಲಾಗಿ ಜ ಮತ್ತು ಝ ಬರ್ತದೆ, ನಗೆ ಬದಲಾಗಿ ನ್ಯಕಾರ ಬರ್ತದೆ. ಓಕೆ. ಸೊ ಇವುಗಳು ಈ ಥರ ಆದೇಶವಾಗಿ ಬರುತ್ತೆ, ಗೊತ್ತಿರಲಿ ನಿಮಗೆ. ಓಕೆನಾ. ಇನ್ನು ಮನಸ್ ಪ್ಲಸ್ ಶುದ್ಧಿ ಮನಃಶುದ್ಧಿ ನೋಡಿ ಸೂತ್ರ ಸರಿಯಾಗಿ ನೋಡ್ಕೊಳ್ಳಿ ಮುದ್ದು ಮಕ್ಕಳೇ ಅಥವಾ ಸ್ನೇಹಿತರೆ ಯಾರು ನೋಡ್ತಿದ್ದೀರೋ. ಪೂರ್ವ ಪದದ ಕೊನೆಯಲ್ಲಿ ಸಕಾರಕ್ಕೆ ಬದಲಾಗಿ ಶಕಾರ ಬರ್ತದೆ ಮತ್ತು ತಗೆ ಬದಲಾಗಿ ಚ ಬರ್ತತಿ, ಥಗೆ ಬದಲಾಗಿ ಛ ಬರ್ತದೆ, ದಗೆ ಬದಲಾಗಿ ಝ ಬರ್ತದೆ, ನಗೆ ಬದಲಾಗಿ ನ್ಯ ಬರ್ತತಿ. ಓಕೆ. ಮನಸ್ ಪ್ಲಸ್ ಶುದ್ಧಿ ಮನಃಶುದ್ಧಿ ನೋಡ್ರಿ, ಪೂರ್ವ ಪದದ ಕೊನೆಯಲ್ಲಿ ಸಕ ಏನು ಬಂದತಿ, ಶ ಬಂದತಿ ಅಲ್ವಾ. ಸೂತ್ರ ಅದೇ ಇದೆ ಅಲ್ವಾ. ಸಗೆ ಬದಲಾಗಿ ಶ ಬಂದತ್ತದಿಲ್ಲ ಇಲ್ಲಿ. ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ. ಓಕೆ. ಇಲ್ಲಿ ಕೂಡ ಜಗೆ ಏನು ಬಂದದ ನೋಡ್ರಿ, ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ, ಮನಸ್ ಪ್ಲಸ್ ಚಾಂಪಲ್ಯ ಮನಶ್ಚಾಂಪಲ್ಯ, ಸತ್ ಪ್ಲಸ್ ಚಿತ್ರ ಸಚ್ಚಿತ್ರ, ಮನಸ್ ಪ್ಲಸ್ ಚಂಚಲ ಮನಶ್ಚಂಚಲ. ಇಲ್ಲಿ ಯಾವುದೇ ಅಕ್ಷರಗಳು ನೇರವಾಗಿ ಬರೋದಿಲ್ಲ, ಆದರೆ ಈ ಥರ ಒತ್ತಕ್ಷರದ ರೂಪದಲ್ಲಿ ಬರ್ತದೆ. ಓಕೆನಾ. ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗ್ತದೆ, ಇದು ಗೊತ್ತಿರಲಿ ನಿಮ್ಗೆ. ಓಕೆ. ಇದು ಶ್ಚುತ್ವ ಸಂಧಿಗೆ ಉದಾಹರಣೆ. ಓಕೆ. ಇನ್ನು ಶ್ಚುತ್ವ ಸಂಧಿ ಸಂಸ್ಕೃತದ 4ನೆಯ ಸಂಧಿ ನೋಡ್ರಿ. ಇಲ್ಲೇ ಶಕ್ಕೆ ಠ ಠ ಡ ಢ ಪದಗಳು ಅಕ್ಷರಗಳು ಆದೇಶವಾಗಿ ಬರುತ್ತೆ ಶಕ್ಕೆ. ಇದು ಎಲ್ಲಿ ನೇರವಾಗಿ ಬರಲ್ಲ. ಇಲ್ಲಿ ನೋಡ್ರಿ, ಶಕ ಶದ್ದು, ಟಕ ಟದ್ದು, ಠ ಡ ಡ ಈ ಥರ ಒತ್ತಕ್ಷರದ ರೂಪದಲ್ಲಿನೇ ಬರುತ್ತೆ, ನೇರವಾಗಿ ಈ ಥರ ಬರೋದಿಲ್ಲ. ಓಕೆ.
ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾನು ಅದಕ್ಕೆ ಉದಾಹರಣೆಗಳನ್ನ ಕೊಟ್ಟಿಲ್ಲ. ಓಕೆ, ಬಟ್ ಇಲ್ಲಿ ಶ್ಚುತ್ವ ಸಂಧಿಗೆ ವೆರಿ ಸಿಂಪಲ್. ಇಷ್ಟು ನೀವು ಸೂತ್ರ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆನಾ? ಇಲ್ಲಿ ನೋಡ್ರಿ, ಶ್ಚುತ್ವ ಸಂಧಿಗೆ ವೆರಿ ಸಿಂಪಲ್. ಇಲ್ಲಿ ನಾನು ಸೂತ್ರ ಕೊಟ್ಬಿಟ್ಟೆ ನಿಮಗೆ. ಶ್ಚುತ್ವ ಸಂಧಿಗೆ ಶ ಬದಲಾಗಿ ಛ ಜ ಬರ್ತದೆ. ನೇರವಾಗಿ ಬರಲ್ಲ, ಈ ಥರ ಒತ್ತಕ್ಷರದ ರೂಪದಲ್ಲಿನೇ ಬರ್ತದೆ. ಹಾಗೆ ಶ್ಚುತ್ವ ಸಂಧಿಗೆ ಶ ಅಕ್ಷರದ ಬದಲಾಗಿ ಪೂರ್ವ ಪದದಲ್ಲಿ ಶ ಅಕ್ಷರದ ಬದಲಾಗಿ ಇಲ್ಲಿ ಸಂಧಿ ಕಾರ್ಯ ನಡೆದಾಗ ಠ ಡ ಅಕ್ಷರಗಳ ಬರುತ್ತೆ. ಆದೇಶವಾಗಿ ನೇರವಾಗಿ ಬರಲ್ಲ, ಈ ಥರ ಒತ್ತಕ್ಷರದ ರೂಪದಲ್ಲಿನೇ ಬರ್ತದೆ. ಇನ್ನು ಅನುನಾಸಿಕ ಅಕ್ಷರಗಳು ಎಲ್ಲೇ ಕಂಡ್ರು ಅದನ್ನು ನೀವು ಅನುನಾಸಿಕ ಸಂಧಿ ಅಂತ ತಿಳ್ಕೋಬೇಕು. ಓಕೆನಾ? ಇದು ವೆರಿ ಈಸಿ, ವೆರಿ ಸಿಂಪಲ್ ಮೆಥಡ್ ಟು ಲರ್ನಿಂಗ್. ಓಕೆ, ನೋಡಿ, ಇಲ್ಲಿಗೆ ಗ್ರಾಮರ್ ಕ್ಲಾಸ್ ಕನ್ನಡದಲ್ಲಿ ಗ್ರಾಮರ್ ಸಂಧಿಗಳು ಎಲ್ಲ ಪೂರ ಮುಗೀತು. ಇದ್ರ ಹಿಂದಿನ ವಿಡಿಯೋದಲ್ಲಿ ಕನ್ನಡ ಸಂಧಿಗಳು, ಅದರ ವಿಧಾನಗಳು ಮತ್ತು ಅದು ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತ ಎಲ್ಲ ಈಸಿಯಾಗಿ ನಿಮಗೆ ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿ. ಓಕೆ, ಆಮೇಲೆ ಇದನ್ನು ನೋಡಿ ಅರ್ಥ ಆಗುತ್ತೆ. ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಪ್ರತಿದಿನ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಓಕೆ. ಸೊ ಇದೇ ವಿಡಿಯೋ ಕೆಳಗಡೆ ದಯವಿಟ್ಟು ಲೈಕ್ ಬಟನ್ ಕಾಣಿಸ್ತಿದೆ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಅದೇನು ದುಡ್ಡು ಕಟ್ಟಾಗಲ್ಲ ಅದಕ್ಕೆ ನೀವು ಲೈಕ್ ಮಾಡೋದ್ರಿಂದ. ಓಕೆ, ಸೊ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ್ರೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಕ್ಕಾಗತ್ತೆ. ಓಕೆನಾ? ಮತ್ತು ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಓಕೆ, ಇಲ್ಲಿಗೆ ಸಂಧಿಗಳು ಸಬ್ಜೆಕ್ಟ್ ಪರಿಪೂರ್ಣವಾಗಿ ಡೀಪಾಗಿ ಡೆಪ್ತಾಗಿ ಮುಗಿಸಿದ್ದೀನಿ. ಮತ್ತು ನಿಮಗೆ ಯಾವುದಾದ್ರೂ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ಮಾಡೋ ಪ್ರಯತ್ನ ಮಾಡ್ತೀನಿ. ಅದನ್ನು ಕೂಡ ಎಲ್ಲ ಗ್ರಾಮರ್ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀನಿ. ಕ್ಲಾಸಸ್ಗಳಿದೆ, ಪಾಠದ ಪ್ರಶ್ನೆ ಉತ್ತರಗಳೂ ಇದೆ 1 to 10th ಓಕೆ, ಸೊ ನೋಡ್ತಾ ಇರಿ ಮುದ್ದು ಮಕ್ಕಳೇ ನಮ್ಮ ಚಾನಲ್ನ. ಡಿಯರ್ ಫ್ರೆಂಡ್ಸ್, ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೇನೆ. ಮುಂದೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಸ್ಟಡಿ ರೆಗ್ಯುಲರ್ಲಿ. ಓಕೆ, ನಮಸ್ಕಾರ.